ನಮ್ಮ ಮುಂದಿನ ವಿಷಯವನ್ನು ಮಂಡಿಸಲಿದ್ದಾರೆ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರು. ಇವರು ಕನ್ನಡ ಅಧ್ಯಯನ ಕೇಂದ್ರ ಕೋಲಾರದವರು. ನಿರ್ದೇಶಕರಾಗಿ ಕವಿ ವಿಮರ್ಶಕರು ಆಗಿದ್ದಾರೆ. ವಿಚಾರವಾದಿ ಬಂಡಾಯ ಸಾಹಿತ್ಯ ಸಂಘಟನೆ ರಾಜ್ಯ ಸಂಘಟನೆಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ್ದರು. ಇವರು 28ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದು, ವಿದ್ಯಾರ್ಥಿ ದೆಸೆಯಿಂದಲೇ ಇವರು ಹೋರಾಟಗಾರರಾಗಿದ್ದರು. ಇವರಿಗೆ ಕಾವ್ಯಂ ಶ್ರೀ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇವರ ವಿಷಯ ವೈದಿಕ ಕವಿಗಳು, ಭಕ್ತಿ ಪಾರಮ್ಯ. ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಡಾಕ್ಟರ್ ಲಲಿತಾಂಬ ಅವರೇ, ಮೈಕ್ ಇದೆಯಾ ಸರ್? ಡಾಕ್ಟರ್ ಲಲಿತಾಂಬ ಅವರೇ, ಡಾಕ್ಟರ್ ಮಂಜುನಾಥ್ ಅವರೇ, ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತಹ ವಿದ್ವಾಂಸರಾದಂತಹ ಡಾಕ್ಟರ್ ಪಿ ವಿ ನಾರಾಯಣ ಅವರೇ, ಎಲ್ಲ ಬಂಧುಗಳೇ, ತಮ್ಮ ಗಮನಕ್ಕೆ ಈಗಾಗಲೇ ಬಂದಿರೋ ಹಾಗೆ ನನಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಕೊಟ್ಟಿರುವಂತಹ ವಿಷಯ ವೈದಿಕ ಕವಿಗಳ ಭಕ್ತಿ ಪಾರಮ್ಯ. ಇದರಲ್ಲಿ ನಾವು ಗಮನಿಸಿರುವಂಥದ್ದು ಪರಿಕಲ್ಪನೆ ಯಾವುದಂದರೆ ತಮಗೆ ಗೊತ್ತಿರೋ ಹಾಗೆ ಭಕ್ತಿ. ಈ ಭಕ್ತಿ ಅಂತಂದರೆ ಏನು ಅಂತ ಕೇಳದೇ ಇದ್ದರೆ ಸಮಸ್ಯೆ ಇಲ್ಲ. ಭಕ್ತಿ ಅಂತಂದರೆ ಏನು ಅಂತ ಒಂದು ಪ್ರಶ್ನೆಯನ್ನು ಹಾಕೊಂಡ್ಬಿಟ್ರೆ ಅನೇಕ ಬಗೆಯ ವ್ಯಾಖ್ಯಾನಗಳು ನಮ್ಮ ಸುತ್ತಲೂ ಬರ್ತಾ ಇರ್ತವೆ. ಆ ವ್ಯಾಖ್ಯಾನಗಳು ನಮಗೆ ಬೇಕಾಗೇ ಇಲ್ಲ. ಅಷ್ಟರ ಮಟ್ಟಿಗಿನ ಭಕ್ತಿಯ ಅನುಭವ ನಮಗೆ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದಲೇ ಆಗ್ತಾ ಇರ್ತದೆ. 5:30 ನನಗೆ 5:30 ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲದಿರೋದ್ರಿಂದಾಗಿ ಸೊ ಹಾಗಾಗಿ ಭಕ್ತಿಯನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರೋದ್ರಿಂದಾಗಿ ಅದರ ಸ್ವರೂಪ ಪರಿಚಯ ವಿದ್ವಾಂಸರು ವ್ಯಾಖ್ಯಾನ ಕೊಡಬಹುದು, ಅದಕ್ಕಿಂತಲೂ ಮಿಗಿಲಾಗಿ ನಮಗೆ ಗೊತ್ತಿರ್ತದೆ. ಆದರೂ ಕೂಡ ಸೋಷಿಯಾಲಜಿಸ್ಟ್ಗಳಲ್ಲಿ ಕೇಳಿದ್ರೆ ಇನ್ನೊಂದು ಸೋಷಿಯಲ್ ಎವಿಲ್ ಅಂತ ಹೇಳ್ಬೋದೇನೋ, ಸೈಕಾಲಜಿಸ್ಟ್ಗಳನ್ನ ಕೇಳಿದ್ರೆ ಇದೊಂದು ಮೆಂಟಲ್ ಪ್ರಾಬ್ಲಮ್ ಅಂತ ಹೇಳ್ಬೋದೇನೋ. ಸೊ ಈ ಸಾಧ್ಯತೆಗಳನ್ನ ಕೂಡ ತೆಗೆದುಹಾಕೋದಕ್ಕೆ ಬರೋದಿಲ್ಲ. ಹಾಗಾಗಿ ಭಕ್ತಿ ಅಂತಂದರೆ ಈ ಥರದ ಅನೇಕ ಮೂಲಗಳ ನಿರ್ವಚನಗಳು, ವ್ಯಾಖ್ಯಾನಗಳು ಇರುವಂಥದ್ದು ಉಂಟು. ಅಮಾಯಕತ್ವದ ಮೂಲದ, ದಡ್ಡತನದ ಮೂಲದ, ನಿರಹಂಕಾರದ ಮೂಲದ, ಸರ್ವ ಸಮರ್ಪಣಾ ಭಾವ ಮೂಲದ, ಈ ಥರದ ಬೇರೆ ಬೇರೆ ಮೂಲಗಳಲ್ಲಿ ಈ ಭಕ್ತಿಗೆ ಸಂಬಂಧಪಟ್ಟಂತೆ ಅನೇಕ ವ್ಯಾಖ್ಯಾನಗಳನ್ನು ಕೊಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಂತಹ ಒಂದು ಭಕ್ತಿ 21ನೇ ಶತಮಾನದಲ್ಲೇ ಇಷ್ಟೊಂದು ಗಾಢವಾಗಿದೆ ಅಂತಂದರೆ ಇದರ ಅರ್ಥ ಇದರ ಹಿಂದಿನ ಎಲ್ಲ ಶತಮಾನಗಳಲ್ಲೂ ಕೂಡ ಇಷ್ಟೇ ಗಾಢವಾಗಿ ಇತ್ತು ಅಂತ. ಕೇವಲ ವೈದಿಕ ಕವಿಗಳು ಅಷ್ಟೇ ಅಲ್ಲ, ಯಾವುದೇ ಬಗೆಯ ಕವಿಗಳಲ್ಲೇ ಇರೋದ್ರಲ್ಲಿ ಸ್ವಲ್ಪ ಪ್ರಜ್ಞಾವಂತ. ಈ ಕವಿಗಳಲ್ಲೇ ಭಕ್ತಿ ಅನ್ನುವಂಥದ್ದು ಒಂದು ನೆಲೆ ಆಗಿರಬೇಕಾದ್ರೆ ಇನ್ನು ಜನಸಾಮಾನ್ಯರಲ್ಲಿ ಅದು ಸಹಜವಾಗಿ ಇದ್ದದ್ದು. ಈ ನೆಲೆ ಒಳಗಡೆ ಕನ್ನಡ ಕಾವ್ಯ ಪರಂಪರೆಯನ್ನು ಕಟ್ಟಿದಂತಹ ಬೇರೆ ಬೇರೆ ಕೆಟಗರಿಯ ಕವಿಗಳಲ್ಲಿ ಈ ವೈದಿಕ ಕೆಟಗರಿಗೆ ಬರುವಂತಹ ಕವಿಗಳು ಯಾರಿದ್ದಾರಲ್ಲ, ಆ ಕವಿಗಳಲ್ಲಿರುವಂತಹ ಭಕ್ತಿ ಪಾರಮ್ಯವನ್ನು ನಾವು ಕಂಡುಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬಹುದು. ಅವರು ಬರೆದಂಥ ಕೃತಿಗಳು, ಆ ಕೃತಿಗಳಲ್ಲಿ ಇರುವಂತಹ ಸಂವೇದನೆಯನ್ನು ಈ ಗಮನದಲ್ಲಿಟ್ಕೊಂಡು ನಾವು ವೈದಿಕ ಕವಿಗಳು ಅಂತ ಹೇಳ್ಬೋದು. ಆದರೆ ಹುಟ್ಟಿನ ವಿಚಾರಕ್ಕೆ ಹೋದರೆ ಅದು ವೈದಿಕರು ಅಲ್ವೋ ಅದು ಯಾರು ಕೂಡ ಹೇಳೋದಕ್ಕಾಗೋದಿಲ್ಲ. ಎಲ್ರಿಗೂ ನಿಮ್ಮ ಎಲ್ರಿಗೂ ಸಂಬಂಧಪಟ್ಟಂಥ ವಿಚಾರ. ಈ ಥರದಲ್ಲಿ ವೈದಿಕ ಕವಿಗಳು ಅಂತಂದರೆ ನಾನು ಇಲ್ಲಿ ಗಮನದಲ್ಲಿಟ್ಕೊಂಡಿರುವಂಥದ್ದು ರುದ್ರಭಟ, ಕುಮಾರವ್ಯಾಸ, ಲಕ್ಷ್ಮೀಶ, ದಾಸರು, ಈ ಥರದವರು. ಈ ಕವಿಗಳು ಬರೆದಿರುವಂತಹ ಕೃತಿಗಳಲ್ಲಿ ಭಕ್ತಿ ಅನ್ನುವಂಥದ್ದು ಒಂದು ಮುಖ್ಯ ನೆಲೆಯಾಗಿ ಕಾಣಿಸಿರುವಂಥದ್ದು ಉಂಟು. ನಿನ್ನೆ ನಮ್ಮ ಗೆಳೆಯರೊಬ್ಬರು ಹರೀಶ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು, ನಮ್ಮ ಕವಿಗಳಿಗೆ ಧರ್ಮ ನಿರಪೇಕ್ಷತೆ ಅನ್ನುವಂಥದ್ದು ಇದ್ದಿದ್ರೆ ಬಹುಶಃ ಅವರ ಕಾವ್ಯಗಳು ಇನ್ನಷ್ಟು ಉಚ್ಚರಾಯಗೊಳ್ತಾ ಇದ್ವಿ ನಾವು, ಉತ್ಕೃಷ್ಟಗೊಳ್ತಾ ಇದ್ವಿ ನಾವು, ಇನ್ನಷ್ಟು ಶ್ರೀಮಂತವಾಗ್ತಾ ಇದ್ವಿ ನಾವು ಅನ್ನುವಂಥ ಮಾತು.
ಅದನ್ನು ಒಪ್ಪೋದಕ್ಕೆ ಕೂಡ ಸಾಧ್ಯ ಇದೆ. ಆ ನೆಲೆ ಒಳಗಡೆ ನಮ್ಮ ಭಾಗವತ ಅಥವಾ ವೈದಿಕ ಕವಿಗಳು ತಮ್ಮ ಕೃತಿಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಈ ಕೃತಿಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಭಕ್ತಿ ಈಗಾಗಲೇ ತಮಗೆಲ್ಲ ಕೂಡ ಗೊತ್ತಿರೋ ಹಾಗೆ ಒಂದು ಸಾರ್ವಕಾಲಿಕವಾದಂತಹ, ಒಂದು ಸಾರ್ವತ್ರಿಕವಾದಂತಹ ಒಂದು ಪರಿಕಲ್ಪನೆ. ಹಾಗೆಯೇ ಇದು ಎಲ್ಲ ಕಾಲಗಳಲ್ಲಿ ಕೂಡ ಸೃಷ್ಟಿಸಿರುವಂಥ ಅನಾಹುತಗಳು, ಅವಾಂತರಗಳು ಅವಕ್ಕೂ ಏನೂ ಕಮ್ಮಿ ಇಲ್ಲ. ಇಂತಹ ಭಕ್ತಿಯ ಬಗೆಗೆ ಯಾವುದೇ ಥರದ ವ್ಯಾಖ್ಯಾನಗಳಿದ್ದರೂ ಕೂಡ ಆ ಎಲ್ಲ ವ್ಯಾಖ್ಯಾನಗಳ ಪೈಕಿ ಒಂದು ಅಂಶವನ್ನು ನಾವು ಕ್ಲಿಯರ್ ಕಟ್ಟಾಗಿ ನೋಡಬಹುದೇನೋ ಅಂತ ಅನಿಸುತ್ತೆ. ಏನು ಅಂತಂದರೆ, ಇಲ್ಲಿ ಇಬ್ಬರು ವ್ಯಕ್ತಿಗಳು ಕಾಣಿಸ್ಕೋತಾರೆ. ಒಬ್ಬರು ಹೇಳ್ಬೋದು, ಇಲ್ಲ ಭಕ್ತಿ ಅನ್ನೋದು ಒಂದು ನಂಬಿಕೆ ಇತ್ಯಾದಿ ಏನೇ ಹೇಳ್ಬೋದು, ಆದರೆ ಇಬ್ಬರು ವ್ಯಕ್ತಿಗಳಂತ ಕಾಣಿಸ್ಕೋತಾರೆ. ಒಂದು ಭಗವಂತ, ಇನ್ನೊಂದು ಭಕ್ತ. ಒಬ್ಬ ಆಬ್ಸೆಂಟು, ಇನ್ನೊಬ್ಬ ಪ್ರೆಸೆಂಟ್. ಈ ಆಬ್ಸೆಂಟ್ ಆಗಿರೋವಂಥದ್ದಂದರೆ ಅಸ್ತಿತ್ವ ಇಲ್ಲ, ಇದೆ ಅಂತ ನಂಬಿಕೆ, ಇಲ್ಲದೇ ಇರೋದನ್ನು ಇದೆ ಅಂತ ನಂಬಿಕೊಂಡು ಆತನ ಬಗ್ಗೆ ವಿಶೇಷವಾದ ನಿಷ್ಠೆಯನ್ನು ಪ್ರಕಟಿಸುವಂಥದ್ದು ಭಕ್ತಿ ಸ್ಥೂಲವಾಗಿ. ಸೊ ಈ ಥರದಲ್ಲಿ ವೈದಿಕ ಕವಿಗಳು ಕೂಡ ಇಲ್ಲದೇ ಇರುವುದನ್ನು ದೈವ ಅಂತ ಭಾವಿಸ್ಕೊಂಡು ಅಥವಾ ಇರುವಂಥ ಒಂದು ಪಾತ್ರವನ್ನೇ ದೈವತ್ವಕ್ಕೆ ಏರಿಸ್ಕೊಂಡು ತಮ್ಮ ಕಾವ್ಯಗಳನ್ನು ಬರೆದಿರುವಂಥದ್ದು ಉಂಟು. ಇಂತಹ ಒಂದು ಭಕ್ತಿ ಈ ವೈದಿಕ ಕವಿಗಳು ಕಾವ್ಯ ರಚನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೇವಲ ಕರ್ನಾಟಕದ ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ ಒಟ್ಟು ಭಾರತೀಯ ಸಂದರ್ಭದಲ್ಲೇ ಒಂದು ಮುಖ್ಯವಾದಂತಹ ನೆಲೆಯಾಗಿ ಕಾಣಿಸ್ಕೊಳ್ತಾ ಬಂತು. ಈ ಶ್ರೀ ವೈಷ್ಣವರು ಮಾಡಿದಂತಹ ಕೆಲಸ, ಅದೇ ಸಂದರ್ಭದಲ್ಲಿ ಭಾಗವತ ಧರ್ಮ, ಇವನ್ ಬೌದ್ಧ ಧರ್ಮದ ನಂತರ ಹುಟ್ಕೊಂಡಂತಹ ಭಾಗವತ ಧರ್ಮ ಏನಿದೆಯಲ್ಲ, ಅದು ಮಧ್ಯಕಾಲದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ದೊಡ್ಡ ಟ್ರೆಡಿಷನ್ ಆಗಿ ಬೆಳೆದದು ಉಂಟು. ಅಖಿಲ ಭಾರತ ಮಟ್ಟದಲ್ಲಿ ನಾನಕ್ಕು, ಚೈತನ್ಯ, ಇಲ್ಲಿ ದಾಸರು, ಸೊ ಈ ಥರದ ಒಂದು ದೊಡ್ಡ ಟ್ರೆಡಿಷನ್, ಒಂದು ಟ್ರೆಂಡ್ ಆಗಿ ಅದು ಮಧ್ಯಕಾಲದಲ್ಲಿ ಕಾಣಿಸ್ಕೊಳ್ತದೆ. ಆ ಅಖಿಲ ಭಾರತ ಮಟ್ಟದ ಆ ಥರದ ಒಂದು ಟ್ರೆಂಡ್ನ ಭಾಗವಾಗಿಯೇ ಕನ್ನಡದಲ್ಲಿ ಕೂಡ ಅದು ಕಾಣಿಸ್ಕೊಳ್ತಾ ಬರ್ತದೆ. ಇಂತಹ ಭಕ್ತಿ ಕೆಲವೊಂದು ಸಲ ಏಕದೇವೋಪಾಸನೆಯನ್ನು ಅಥವಾ ಏಕದೈವ ನಿಷ್ಠೆಯನ್ನು ಪ್ರತಿಪಾದಿಸೋದು ಉಂಟು. ಇನ್ನೂ ಕೆಲವೊಂದು ಸಂದರ್ಭಗಳಲ್ಲಿ ಈ ಬಹುದೇವೋಪಾಸನೆ ಅಥವಾ ಬಹುದೇವರುಗಳ ಬಗೆಗಿನ ನಿಷ್ಠೆಯನ್ನು ಪ್ರಕಟಿಸುವಂಥದ್ದು ಉಂಟು. ಶೈವ, ವೈಷ್ಣವ, ಅದರಲ್ಲೂ ಶ್ರೀ ವೈಷ್ಣವ, ಜೈನ, ಬೌದ್ಧ, ಈ ಥರದ ಅನೇಕ ಪಂಥಗಳು, ಧರ್ಮಗಳು ಈ ಏಕದೇವೋಪಾಸನೆಯನ್ನು ಹೇಳ್ತಾ ಬಂದದ್ದು ಉಂಟು. ಈ ಏಕದೇವೋಪಾಸನೆ ಈ ವೈದಿಕ ಕವಿಗಳು ಕಾವ್ಯ ರಚನೆ ಮಾಡ್ತಾ ಇದ್ದಂತಹ ಸಂದರ್ಭ, ನಮ್ಮ ವಿಚಾರ ಸಂಕಿರಣದ ವಿಷಯನೇ ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯ ಮತ್ತು ಅಂದಿನ ಸಂದರ್ಭ. ಸೊ ಆ ಅಂದಿನ ಸಂದರ್ಭದಲ್ಲಿ ಈ ಭಕ್ತಿ, ದೈವ, ಸಾಂಸ್ಥಿಕ ಧರ್ಮಗಳು, ಆ ಸಾಂಸ್ಥಿಕ ಧರ್ಮಗಳ ಸ್ಮಾರಕಗಳು, ಅವು ದೇವಾಲಯಗಳಿರ್ಬೋದು, ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು, ಬಸದಿಗಳಿರ್ಬೋದು, ಸ್ತೂಪಗಳಿರ್ಬೋದು, ಇವೆಲ್ಲವೂ ಕೂಡ ಕೊಟ್ಟಿರುವಂತಹ ಸಂಚಲನ, ಅದು ಒಳ್ಳೆಯದೋ ಕೆಟ್ಟದೋ ಅದು ಬೇರೆ ಮಾತು, ಅದು ಭಾಳ ದೊಡ್ಡದು. ಅವುಗಳನ್ನು ಹೊರತುಪಡಿಸಿ ಈ ವೈದಿಕ ಕವಿಗಳ ಕಾವ್ಯಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಏಕದೇವೋಪಾಸನೆ ಇದೆಯಲ್ಲ, ಅದು ಎರಡು ಥರಗಳಲ್ಲಿ ಕಾಣಿಸ್ಕೊಳ್ತದೆ. ಒಂದು ಮೈಲ್ಡು, ಇನ್ನೊಂದು ವೈಲ್ಡು. ಅವರು ತಂಪಡ್ತಾವೇನೋ ಮೈಲ್ಡಾಗಿ ಆಚರಣೆನೋ ಭಕ್ತಿಯೇನೋ ಏನೋ ವ್ಯಕ್ತ ಮಾಡ್ಕೊಳ್ತಾ ಇದ್ದರೆ ಅದು ಅವ್ರ ಹಣೆ ಬರ, ಅವ್ರು ಹುಟ್ಟವ್ರೆ, ಸ್ವಾತಂತ್ರ್ಯ ಇದೆ ಅಂತ ಬಿಟ್ಬಿಡ್ಬೋದಾಗುತ್ತೆ. ಈ ಏಕದೇವೋಪಾಸನೆ ಕೆಲವೊಂದು ಸಲ ವೈಲ್ಡ್ ಕೂಡ ಆದದ್ದು ಉಂಟು. ಈ ಸಮಯ ಪರೀಕ್ಷೆ, ಧರ್ಮ ಪರೀಕ್ಷೆ, ಈ ಕೃತಿಗಳನ್ನೆಲ್ಲ ತಾವು ಗಮನಿಸಿದ್ರಿ. ನೈಸೇನ ಧರ್ಮ ಪರೀಕ್ಷೆ, ಸಮಯ ಪರೀಕ್ಷೆ ಇತ್ಯಾದಿ ಕೃತಿಗಳನ್ನು ತಮ್ಮ ಧರ್ಮಗಳಿಗೆ ಸಮಸ್ಯೆ ಅಸ್ತಿತ್ವಕ್ಕೆ ಸವಾಲು ಇದೆ ಅಂತ ಅಂದಾಗ ಪರದೈವಗಳನ್ನು, ಪರಧರ್ಮಗಳನ್ನು ನಿಂದನೆ ಮಾಡ್ತಾ ಸ್ವಮತ ಸಮರ್ಥನೆಯನ್ನು ಮಾಡ್ತಾ ಬಂದಂತಹ ಅನೇಕ ಕಾವ್ಯ ಸ್ಮಾರಕಗಳನ್ನು ಕೂಡ ನಾವು ಈ ಮಧ್ಯಕಾಲದಲ್ಲಿ ನೋಡ್ತಾ ಬರ್ತೇವೆ. ಹೀಗೆ ಈ ಏಕದೇವೋಪಾಸನೆ ಅನ್ನುವಂಥದ್ದು ವೈಲ್ಡಾಗಿ ಕೂಡ ಕಾಣಿಸ್ಕೊಂಡದ್ದು ಉಂಟು. ಶರಣರಲ್ಲೇ ಈ ಮಧ್ಯಕಾಲದಲ್ಲಿ ಈ ಸ್ಥಳಗಳನ್ನು ಕೂಡ ನಾವು ಗಮನಿಸ್ತೇವೆ. ಷಟ್ ಸ್ಥಳಗಳನ್ನು, ಅಷ್ಟಾವರಣಗಳನ್ನೆಲ್ಲ ಗಮನಿಸ್ತೇವೆ.
ಒಂದು ತತ್ವ, ಒಂದು ಪಂಥವಾಗಿ, ಧರ್ಮವಾಗಿ, ಸಾಂಸ್ಥಿಕ ಧರ್ಮವಾಗಿ ಪ್ರಕಟಗೊಳ್ತಾ ಬಂದಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಕೆಲವೊಂದು ಕಡೆ ಆತಂಕವನ್ನು ಸೃಷ್ಟಿ ಮಾಡಿದ್ದು ಕೂಡ ಉಂಟು. ಈ ಮಧ್ಯಕಾಲದಲ್ಲಿ ಈ ಏಕದೇವೋಪಾಸನೆ ಇಟ್ಕೊಂಡಿದ್ದಂತಹ ಈ ಶೈವ ಧರ್ಮ ಅದು ಪ್ರಕಟಪಡಿಸಿದಂತಹ ಈ ಷಟ್ಸ್ಥಳಗಳು, ಅದರಲ್ಲೂ ಒಂದು ಸ್ಥಳ ಮಹೇಶ್ವರ ಸ್ಥಳ. ಈ ಮಹೇಶ್ವರ ಸ್ಥಳ ತಂದುಪಡ್ತಾ ಇದ್ದರೆ ಪರವಾಗಿಲ್ಲ, ಅದರಲ್ಲಿ ಕಾಣಿಸ್ಕೊಳ್ಳುವಂತಹ ಮಹೇಶ್ವರರಲ್ಲಿ ಒಂದು ಕೆಟಗರಿ ಯಾವುದಂದರೆ ವೀರಮಹೇಶ್ವರರು. ಈ ವೀರಮಹೇಶ್ವರರು ಇವತ್ತು ನಾವು ನೋಡ್ತಾ ಇರುವಂಥ ಮಿಲಿಟೆಂಟ್ಸ್ಗಳು. ಅವರು ಏಣಾದಿನಾಥನ ರಗಳೆ, ಹರಿಹರನಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ರಗಳೆ. ಅವನು ಯಾವ ಸ್ವರೂಪದ ವೀರಮಹೇಶ್ವರ ಅಂತಂದರೆ, ಅವನು ಬೀದಿನಲ್ಲಿ ಹೋಗ್ತಾ ಇದ್ದರೆ ಎದುರುಗಡೆ ಬರುವಂತಹ ವ್ಯಕ್ತಿಗಳು ಈ 3 ಗೆರೆಗಳನ್ನು ಹಾಕ್ಕೊಂಡಿರ್ಬೇಕು ಹಣೆಯಲ್ಲಿ, ಲೆಫ್ಟಿಂದ ರೈಟ್ ಅಥವಾ ರೈಟಿಂದ ಲೆಫ್ಟ್, ಇದರದ್ದೇನೋ ಒಂದು ಹಾಕ್ಕೊಂಡಿರ್ಬೇಕು. ವಿಭೂತಿ ಅಂತಾರಲ್ಲ ಅದಕ್ಕೆ. ಹಾಂ, ಸೊ ಎದುರುಗಡೆ ಬರುವಂಥವ್ರು ಹಾಕ್ಕೊಂಡಿರ್ಬೇಕು. ಇಲ್ಲಾಂದರೆ ಉತ್ತಮವಂತಹ ಮಾರ್ಗದಲ್ಲಿ ಅವ್ರು ನಡೆಯೋದಕ್ಕೆ ಅರ್ಹತೆಯೇ ಇಲ್ಲ ಅವರು. ಆಗ ಇವನು ಹೇಳ್ತಾನೆ, ನೋಡಿ ಅದು ತೆಗಿಬೇಕು ನೀವು ಅಂತ ಹೇಳ್ತಾನೆ. ಇಲ್ಲ, ಅದು ಯಾಕೆ ತೆಗಿಬೇಕು, ನನಗೆ ಸ್ವಾತಂತ್ರ್ಯ ಇದೆ, ಹಾಗೀಗೆ ನಾಮ 3 ನಾಮ ಹಾಕ್ಕೊಂಡಿರೋದು. ಶ್ರೀ ವೈಷ್ಣವರು 3 ನಾಮ ಹಾಕ್ಕೊಂಡಿರೋದು ಕೂಡ ಉಂಟು. ಇಲ್ಲ, ನೀವು ಹೀಗೇ ಹಾಕ್ಕೋಬೇಕು. ಇಲ್ಲ, ನಾವು ಹೀಗೆ ಹಾಕ್ಕೊಂಡಿದ್ರೆ ನಮ್ಮ ಸಮಸ್ಯೆ, ಅದು ನಾವು ಹಾಕ್ಕೊಂಡಿರ್ತೀವಿ ಅಂತಂದರೆ ಆಗ ಅವನೇನು ಮಾಡ್ತಾನೆ ಅಂತಾರೆ, ಶಿರಶ್ಛೇದ ಮಾಡ್ತಾನೆ. ಅದು ಕಂಪ್ಲೇಂಟು ನಾರ್ಮಲಾಗಿ ಹೋಗ್ತದೆ ಥ್ರೂ ದಿ ಪೊಲೀಸ್ ಸ್ಟೇಷನ್, ರಾಜನವ್ರಿಗೂ ಹೋಗ್ತದೆ. ರಾಜ ಯಾಕೆ ಈ ಥರ ಮಾಡ್ದೆ ಅಂತ. ಅಲ್ಲಪ್ಪ, ಕಂಪ್ಲೇಂಟ್ ಕೊಟ್ಟವ್ರಿಗಂತೂ ಬುದ್ಧಿ ಇಲ್ಲ, ನೀನು ರಾಜನಾಗಿ ನಿನಗೂ ಕೂಡ ಬುದ್ಧಿ ಇಲ್ವಾ? ನಾನೊಬ್ಬ ಮಹೇಶ್ವರ ಧರ್ಮ ಅಂತ, ಶೈವ ಧರ್ಮ ಅಂತ ಶ್ರೇಷ್ಠವಾದ್ದು. ಸೊ ಇಂತಹ ಉತ್ತಮವಂತಹ ಪ್ರದೇಶದಲ್ಲಿ ಇಂಥವ್ರಲ್ಲ ಇದಲ್ಲ ಅಂತ ಹೇಳ್ತೀನಿ. ಸೊ ರಾಜ ಇನ್ಯಾಕೆ ಸುಮ್ಮನೆ ಧರ್ಮದ ವಿಚಾರ, ಭಾಳ ಧರ್ಮಕರಣದ ವಿಚಾರ ಯಾಕೆ ಸುಮ್ಮನೆ, ಇದು ಭಾಳ ಸೂಕ್ಷ್ಮ, ಇದು ಬುಡಕ್ಕೆ ಬಿಸಿನೀರು ಬಿಟ್ಕೊಳ್ಳುವಂತಹ ಸನ್ನಿವೇಶ ಇದು, ಅದು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಅವ್ನು ನ್ಯೂಟ್ರಲ್ ಆಗ್ತಾನೆ. ಕಡೆಗೆ ಆ ವೀರಮಹೇಶ್ವರನಿಗೆ ಯಾವ ಥರ ಒಂದನ್ನು ಸಾಯ್ಬೇಕಲ್ಲ, ಸಾಯ್ತಾನಕ್ಕಿಂತ ಅವ್ನು ಶಿವೈಕ್ಯನಾಗ್ತಾನೆ. ಆ ಶಿವೈಕ್ಯನಾದಮೇಲೆ ಅವನಿಗೆ ಶಿವಲೋಕದಲ್ಲಿ ಸಿಗುವಂಥ ಪದವಿ ಯಾವುದು ಅಂತಂದರೆ ಗಣಪದವಿ. ಆ ವೀರಮಹೇಶ್ವರನಾದಂತಹ ಏಣಾದಿನಾಥನಿಗೆ ಹರಿಹರ ಕೊಡುವಂತಹ ಪದವಿ ಇದೆಯಲ್ಲ, ಅದು ಗಣಪದವಿ. ಹಾಗಾಗಿ ಇರಲಿ ನಮ್ಮ ಕವಿಗಳು, ಆದರೆ ನಮ್ಮ ಕವಿಗಳು ಎಂಥವ್ರು ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಸೊ ಭಕ್ತಿಯ ನೆಲೆಯಲ್ಲಿ ಮೈಲ್ಡ್, ನಾನು ಈಗಾಗಲೇ ಹೇಳಿದಾಗೆ ಅದು ಮೈಲ್ಡ್ ಆಗಿದ್ದರೆ ಓಕೆ, ಅದು ವೈಲ್ಡ್ ಆಗ್ತದೆ. ಮಹೇಶ್ವರ ಸ್ಥಳ ಓಕೆ, ವೀರಮಹೇಶ್ವರರು ಅಪಾಯಕಾರಿಗಳು. ಹೀಗೆ ಈ ಮಧ್ಯಕಾಲದ ಸಂದರ್ಭದಲ್ಲಿ ಈ ರುದ್ರಭಟ್ಟ, ಕುಮಾರವ್ಯಾಸ, ಲಕ್ಷ್ಮೀಶ, ದಾಸರು ಇವರೆಲ್ಲ ಬರಿತಾ ಇದ್ದಂಥ ಸಂದರ್ಭದಲ್ಲಿ ಈ ಥರದ ಏಕದೇವೋಪಾಸನೆ ಅನ್ನುವಂಥದ್ದು ಬಹಳ ಆತಂಕವನ್ನು ನಿರ್ಮಿಸಿದಂತಹ ಒಂದು ಕಾಲ ಕೂಡ ಇದು ಆಗಿತ್ತು. ಸೊ ಈ ಕಾಲದಲ್ಲೇ ಭಕ್ತಿ ಅನ್ನುವಂಥದ್ದು ಒಂದು, ಈಗ ಇದಕ್ಕೂ ಮುಂಚೆನೇ ಇತ್ತು. ಇಲ್ಲಿ ಕನ್ನಡದಲ್ಲಿ ಬಂತಹ ಕವಿಗಳು ಭಕ್ತಿಯನ್ನು ಹೆಚ್ಚು ಪ್ರಧಾನವಾಗಿ ಮಂಡಿಸ್ತಾ ಹೋದರು. ಭಕ್ತಿ ಅನ್ನುವಂಥದ್ದು ವೈಲ್ಡ್ ಆಗಬಾರ್ದು, ಅದು ಮೈಲ್ಡ್ ಆಗಿರಬೇಕು ಅನ್ನುವಂತಹ ನೆಲೆ ಒಳಗಡೆ ಈ ವೈದಿಕ ಕವಿಗಳು ಬರೀತಾ ಹೋದರು. ಏಕದೇವೋಪಾಸನೆ, ಅದರಲ್ಲಿ ವೀರಮಹೇಶ್ವರರ ಥರ ಕೆಟಗರಿ ಎಲ್ಲ ಧರ್ಮಗಳಲ್ಲೂ ಕೂಡ ಇದ್ದಂತಹ ಸಂದರ್ಭದಲ್ಲಿ ಕಾಣಿಸ್ಕೊಂಡಂತಹ ಈ ವೈದಿಕ ಕವಿಗಳು ಭಕ್ತಿ ಅಂತಂದರೆ ಅದಕ್ಕಿಂತ ಭಿನ್ನವಾದ್ದು ಆಗಿರಬೇಕು. ಅದು ಎಂಥದ್ರಾಗಿರಲಿ ಅದು ಭಾಳ ಮುಗ್ಧವಾದ್ದಾಗಿರಬೇಕು. ಇಲ್ಲದೇ ಇರುವಂಥ ದೈವವನ್ನು ಇದೆ ಅಂತ ಅಂದ್ಕೊಂಡು ಅಥವಾ ಇರುವಂಥ ವ್ಯಕ್ತಿಗಳಿಗೆ ದೈವತ್ವವನ್ನು ಆರೋಪಿಸ್ಕೊಂಡು ಅವರಲ್ಲಿ ಶರಣಾಗತಿಯನ್ನು ಪ್ರಕಟಿಸಿಕೊಂಡು ಸರ್ವ ಸಮರ್ಪಣಾ ಭಾವವನ್ನು ಇಟ್ಕೊಂಡು ಹೋಗುವಂಥದ್ದು ಒಳಿತು, ಅದು ಮೂಲಕವಾಗಿ ನಾವು ಕೈವಲ್ಯವನ್ನು ಪಡ್ಕೋಬೇಕು ಅನ್ನುವಂತಹ ತತ್ವವನ್ನು ಇಟ್ಕೊಂಡು ಈ ವೈದಿಕ ಕವಿಗಳು ಕಾವ್ಯವನ್ನು ರಚನೆ ಮಾಡಿದ್ದು. ಅದರಲ್ಲಿ ಈ ರುದ್ರಭಟ್ಟ, ಈ ಭಾಗವತ ಕವಿಗಳು ಅಂತ ಇವರು ನಾವು ಕರಿಬೋದು. ಯಾರನ್ನ? ರುದ್ರಭಟ್ಟರನ್ನು, 12ನೇ ಶತಮಾನದ ಕಡೆಯಲ್ಲಿ ಬರುವಂತಹ ಈ ರುದ್ರಭಟ್ಟ. ಸೊ ಇವರು ಈ ಭಾಗವತ ಕವಿಗಳು ನನಗೆ ಯಾಕೆ ಸ್ವಲ್ಪ ಮಟ್ಟಿಗೆ ಬೆಟರು ಅಂತ ಅನ್ನಿಸ್ತದೆ ಅಂತಂದರೆ, ಇವರು ಏಕದೇವೋಪಾಸನೆಯನ್ನು ಹೇಳೋದಿಲ್ಲ. ಕೆಲವರು ತಮ್ಮ ಪಾಡಿಗೆ ಏಕದೇವೋಪಾಸನೆಗಳನ್ನ ಹೇಳ್ಕೊಳ್ತಾ ಹೋದರೆ, ಒಂದೊಂದು ಇನ್ಸ್ಟಿಟ್ಯೂಷನ್ಗಳು ಅವು ಆಗ್ತಾ ಹೋದರೆ ಕ್ಲಾಶಸ್ಸು
ವೀರಮಹೇಶ್ವರ ಮೂಲಕವಾಗಿ ಹಾಗೆ ಬಿಡ್ತದೆ. ಆದರೆ ಈ ಭಾಗವತ ಕವಿಗಳು ಯಾಕೆ ಬಿಟ್ಟಾರ ಅಂತಂದರೆ, ಇವರು ಏಕದೇವೋಪಾಸನೆಯನ್ನು ಹೇಳಲಿಲ್ಲ. ನಾರಾಯಣನ ಪ್ರಧಾನವಾಗಿ ಹೇಳಿದ್ರು ಕೂಡ ಶಿವನನ್ನು ಮೂಲಕ್ಕೆ ತಳ್ಳಲಿಲ್ಲ. ಅದು ಈ ವೈದಿಕ ಕವಿಗಳ ಅಥವಾ ಭಾಗವತ ಕವಿಗಳ ಒಂದು ಮುಖ್ಯವಂತಹ ಲಕ್ಷಣ. ಇವನ್ ಪಿ ವಿ ನಾರಾಯಣ ಅವರು ಕೂಡ ಒಂದು ಪುಸ್ತಕದಲ್ಲಿ ಅದನ್ನ ಪ್ರಸ್ತಾಪ ಮಾಡ್ತಾರೆ. ಈ ಸ್ಮಾರ್ತ ಬ್ರಾಹ್ಮಣರು ಇದಾರಲ್ಲ, ಅವರು ಶಿವ ಮತ್ತು ವಿಷ್ಣು ಇಬ್ಬರನ್ನು ಕೂಡ ಆರಾಧಿಸ್ತಾರೆ. ಅವರಿಬ್ಬರನ್ನು ಕೂಡ ಆರಾಧಿಸುವಂಥದ್ದು ಭಾಳ ಮುಖ್ಯ. ಅವರಿಬ್ಬರನ್ನು ಸಪ್ರೇಟ್ ಆಗಿಬಿಟ್ರೆ ಭಾಳ ಪ್ರಾಬ್ಲಮ್. ಯಾಕೆ ಎರಡು ಕೂಡ ಮೇಜರ್ ಆದಂತಹ ಧರ್ಮಗಳೇ, ಅದರಲ್ಲಿರುವಂಥ ಜನನು ಬಹುಸಂಖ್ಯಾತರಾಗಿದ್ದಾರೆ. ಹಾಗಾಗಿ ಆ ಶಿವ ಮತ್ತು ವಿಷ್ಣು ನಡುವೆ ಸೌಹಾರ್ದಯುತವಾದಂಥ ಸಂಬಂಧವನ್ನು ಯಾತಕ್ಕೋಸ್ಕರ ಏರ್ಪಡಿಸ್ಬೇಕಾದ್ರೆ ಈ ಎರಡು ಕ್ಯಾಟಗರಿ ಜನಗಳ ಮಧ್ಯೆ ಒಂದು ಸೌಹಾರ್ದಯುತವಾದಂಥ ಸಂಬಂಧವನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಈ ಥರದ ಧಾರ್ಮಿಕ ಸೌಹಾರ್ದತೆ ಅಥವಾ ಕೋಮು ಸೌಹಾರ್ದತೆ ಇಲ್ಲದೆ ಹೋದರೆ ಸಮಾಜದಲ್ಲಿ ಶಾಂತಿ ಇರಲ್ಲ, ಬಿಸ್ನೆಸ್ ಆಗಲ್ಲ, ಯಾವುದೇ ಥರದ ಕೆಲಸಗಳಾಗಲ್ಲ, ಅಭಿವೃದ್ಧಿನೇ ಆಗಲ್ಲ. ಸಮಾಜ ಈಗಲೇ ಭಾಳಷ್ಟು ಕೆಟ್ಟಿರ್ತದೆ, ಇನ್ನಷ್ಟು ಕೆಟ್ಟೋಗ್ಬಿಡ್ತದೆ. ಹಾಗಾಗಿ ಈ ವಿಷ್ಣು ಮತ್ತು ಶಿವನನ್ನು ಸೌಹಾರ್ದಯುತವಾದಂತಹ ನೆಲೆ ಒಳಗಡೆ ಇವರಿಬ್ಬರಿಗೂ ಭೇದ ಇಲ್ಲ ಅನ್ನುವಂಥ ತತ್ವವನ್ನು ಹೇಳಿದವರು ಕನ್ನಡದಲ್ಲಿ ಯಾರು ಅಂತಾರೆ, ಭಾಳ ಮುಖ್ಯವಾಗಿ ಭಾಗವತ ಕವಿಗಳು. ರುದ್ರಭಟ, ಕುಮಾರವ್ಯಾಸ, ಲಕ್ಷ್ಮೀಶ, ಈ ದಾಸರು, ಪೂತಿ ನರಸಿಂಹಾಚಾರ್ಯರು, ಇವರೆಲ್ಲರೂ ಕೂಡ ನಾರಾಯಣನನ್ನ ಪ್ರಧಾನವಾಗಿ ಹೇಳ್ತಾರೆ. ಆದರೆ ಶಿವನನ್ನು ಕೂಡ ಇರಲಿ ಅಂತೇಳಿ ಪಕ್ಕಕ್ಕೆ ಇಟ್ಕೊಂಡಿರ್ತಾರೆ. ಯಾಕಂದರೆ ಈ ಮಧ್ಯಕಾಲದಲ್ಲಿ ಈ ಥರದ ಟ್ರೆಂಡು ನಮ್ಗೆ ಯಾಕೆ ಭಾಳ ಮುಖ್ಯ ಆಗ್ತದೆ ಅಂತಂದರೆ, ಶ್ರೀ ವೈಷ್ಣವರಲ್ಲಿ ಒಂದು ಮಾತಿದೆ, ಹುಲಿ ಬೆನ್ನಟ್ಕೊಂಡು ಅಟ್ಟಿಸ್ಕೊಂಡು ಬಂದರೆ ನಾವು ಆಶ್ರಯಕ್ಕೆ ಶಿವಾಲಯವನ್ನು ಮಾತ್ರ ಹೋಗಬಾರ್ದು, ಬೇರೆ ಇನ್ನೆಲ್ಲರೂ ಹೋದ್ರೂ ಪರವಾಗಿಲ್ಲ, ಅಥವಾ ಹುಲಿ ಬಾಯಿಗೆ ಸಿಕ್ಕಾಕೊಂಡು ಕೂಡ ಪರವಾಗಿಲ್ಲ, ಶಿವಾಲಯಕ್ಕೆ ಮಾತ್ರ ಹೋಗ್ಬಾರ್ದು ಅಂತ ಅವರು ಕೂಡ ಹಂಗೆ ಹೇಳ್ಕೊತಾರೆ. ಸೊ ಇವರೆಲ್ಲರೂ ಇಷ್ಟು ಮಟ್ಟಿಗೆ ರಿಜಿಡ್ ಆಗಿರ್ತಾರೆ. ಧರ್ಮದ ತತ್ವಗಳು ನೋಡ್ರೆ ಭಾಳ ಉದಾತ್ತವಾದವೆ. ಎಲ್ಲ ಧರ್ಮಗಳ ತತ್ವಗಳು ಭಾಳ ಉದಾತ್ತವಾದವೆ. ಆ ಉದಾತ್ತವಾದ ತತ್ವಗಳನ್ನೆಲ್ಲ ಫಿಲ್ಟರ್ ಮಾಡಿಬಿಟ್ರೆ ಒಂದೇ ಧರ್ಮ ಸಿಗ್ತವೆ, ಇವೆಲ್ಲ ಕೂಡ ಡೈಲ್ಯೂಟ್ ಆಗುತ್ತವೆ. ಸೊ ಆಚರಣೆಯ ಸ್ತರದ ಮುಖ್ಯನೋ ತತ್ವದ ಸ್ತರ ಮುಖ್ಯನೋ ಅನ್ನೋಂಥ ಒಂದು ಪ್ರಶ್ನೆ ಕೂಡ ಅಲ್ಲಿ ಬರ್ತದೆ. ಇಷ್ಟು ಮಟ್ಟಿಗೆ ಭಾಳ ರಿಜಿಡಿಟಿಯನ್ನು ಪಡೆದಂತಹ ಧರ್ಮಗಳು ಮೇಲಾಟವನ್ನು, ಅನಾರೋಗ್ಯಕರವಾದಂತಹ ಮೇಲಾಟವನ್ನು ಮಾಡ್ತಾ ಇದ್ದಂತಹ ಕಾಲದಲ್ಲಿ ಈ ಶಿವ ಮತ್ತು ವಿಷ್ಣು ಇವರನ್ನು ಸೌಹಾರ್ದಯುತವಂತಹ ನೆಲೆಯಲ್ಲಿ ಒಂದು ಕಡೆ ನೆಲೆಗೊಳಿಸಿದೆಯಲ್ಲ, ಅದು ಭಾಳ ಮುಖ್ಯವಂಥ ವಿಚಾರ. ತಾವೆಲ್ಲರೂ ಕೂಡ ಗಮನಿಸಿರುವ ಹಾಗೆ ಕರ್ನಾಟಕದ ಉದ್ದಗಲಕ್ಕೂ ಅನೇಕ ಈ ಮಾಸ್ತಿಕಲ್ಗಳು, ವೀರಗಲ್ಲುಗಳು ಸ್ಥಾಪನೆ ಆಗಿರೋದು ಕೂಡ ಈ ಧಾರ್ಮಿಕ ಜಂಜಾಟಗಳಲ್ಲಿ ಪ್ರಾಣ ತೆತ್ತವ್ರ ಕಾರಣಕ್ಕೂ ಕೂಡ ಅಂಥವಾಗಿದ್ದಾವೆ. ಅನೇಕ ಶಾಸ್ತ್ರಗಳು ಕೂಡ ಆ ಥರದಲ್ಲಾಗಿದ್ದಾವೆ. ಅನೇಕ ಶಿವಾಲಯಗಳು ವೈಷ್ಣವಾಲಯಗಳಾಗಿರೋದು, ವೈಷ್ಣವಾಲಯಗಳು ಶಿವಾಲಯಗಳಾಗಿರೋದು, ಬಸ್ತಿಗಳು ಇನ್ನೇನೋ ಆಗಿರೋದು, ಮಸೀದಿಗಳಾಗಿರೋದು, ಮಸೀದಿಗಳು ಮತ್ತು ಶಿವಾಲಯಗಳಾಗಿರೋದು, ಇವೆಲ್ಲ ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಈ ಭಾಗವತ ಕವಿಗಳು ಪ್ರಸ್ತುತಪಡಿಸಿದಂತಹ ಈ ಥರದ ಸೌಹಾರ್ದತೆ, ಹರಿಹರರ ಐಕ್ಯತೆ ಅನ್ನುವಂಥದ್ದು ಭಾಳ ಮುಖ್ಯವಂತ ವಿಚಾರ. ಅದು ರುದ್ರಭಟ್ಟದಲ್ಲಿ ಕಾಣಿಸ್ಕೊಳ್ತದೆ. ಆದರೆ ಸ್ವಲ್ಪ ಮಟ್ಟಿಗೆ ಗುರುತರವಾಗಿ ಕುಮಾರವ್ಯಾಸನಲ್ಲಿ ಕಾಣಿಸ್ಕೊಳ್ತದೆ, ಲಕ್ಷ್ಮೀಶನಲ್ಲಿ ಒಂದಷ್ಟು ಕಾಣಿಸ್ಕೊಳ್ತದೆ. ಇದು ಹೀಗೆ ಒಂದು ಟ್ರೆಂಡಾಗಿ ಮುಂದುವರಿತಾ ಹೋಗ್ತದೆ. ಆದರೂ ಕೂಡ ನಾರಾಯಣನೇ ಪ್ರಧಾನ. ಸೊ ಈ ಥರದಲ್ಲಿ ಈ ಹರಿಹರ ಕಾಣಿಸ್ಕೊಳ್ತಾ ಹೋಗ್ತಾರೆ. ಸೊ ಅದನ್ನು ಪ್ರತಿಪಾದಿಸಿದವರು ಭಾಳ ಮುಖ್ಯವಾಗಿ ಭಾಗವತ ಕವಿಗಳು ಅಥವಾ ಈ ವೈದಿಕ ಕವಿಗಳು. ವೈದಿಕ ಕವಿಗಳಲ್ಲಿ ಒಂದು ಕೆಟಗರಿ ಭಾಗವತ ಕವಿಗಳು. ಅದರಲ್ಲಿ ರುದ್ರಭಟ್ಟ, ಕುಮಾರವ್ಯಾಸ, ಲಕ್ಷ್ಮೀಶ ಇವರನ್ನು ಭಾಗವತ ಕವಿಗಳು ಅಂತೇಳಿ ಗುರುತಿಸಲಾಗಿದೆ. ಈ ಭಾಗವತ ಕವಿಗಳಂತ ಯಾಕೆಂದರೆ ಭಾಗವತದಲ್ಲಿ ಭಾಳ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂಥ ದೈವ ಯಾವುದಂದರೆ ಕೃಷ್ಣನ ಆ ಬೇರೆ ಬೇರೆ ಅವತಾರಗಳಲ್ಲ, ಕೃಷ್ಣನೇ ಅವನೇ ಆರಾಧ್ಯ ದೈವ. ಅವನನ್ನು ಕೇಂದ್ರವನ್ನಾಗಿ ಇಟ್ಕೊಂಡು ಹೊರಡುವಂತಹ ಧರ್ಮ ಭಾಗವತ ಧರ್ಮ. ಆ ನೆಲೆಯಲ್ಲಿ ಜಗನ್ನಾಥ ವಿಜಯ, ಕುಮಾರವ್ಯಾಸ ಭಾರತ, ಲಕ್ಷ್ಮೀಶನ ಜೈಮಿನಿ ಭಾರತ, ಪೂತಿನ ಅವರ ಕಾವ್ಯಕೃತಿಗಳು, ಇವೆಲ್ಲೂ ಕೂಡ ದಾಸರ ಹಾಡುಗಳು, ಇವೆಲ್ಲೂ ಕೂಡ ಕಾಣಿಸ್ಕೊಳ್ಳೋದು ಹೋಗ್ತವೆ. ಸೊ ಈ ಥರದ ಒಂದು ಭಾಗವತ ನೆಲೆಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಈ ಕಾವ್ಯಗಳು. ಈ ಹಿನ್ನೆಲೆಯಲ್ಲಿ ನಾನು ಇಲ್ಲಿನ ಮುಂದಕ್ಕೆ ಮುಖ್ಯವಾಗಿ ಕುಮಾರವ್ಯಾಸ ಭಾರತವನ್ನೇ ನಾನು ಗಮನದಲ್ಲಿಟ್ಕೊಂಡು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಕಾವ್ಯವನ್ನು ಅಷ್ಟೇ ಗಮನದಲ್ಲಿಟ್ಕೊಂಡು ಆ ಸಂದರ್ಭವನ್ನು ಮತ್ತು ಆ ಕಾವ್ಯವನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಕುಮಾರವ್ಯಾಸ ಭಾರತ, ಅದರ ನಾಯಕ ಕೃಷ್ಣನೇ, ತಮ್ಮೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಅನೇಕ ಭಾರತ ಕಥೆಗಳು
ಕನ್ನಡದಲ್ಲಿ ಭಾರತದಲ್ಲಿ ರಚನೆ ಆಗಿದ್ದಾವೆ, ರಚನೆ ಆಗ್ತಲೇ ಇದ್ದಾವೆ. ಒಂದು ಭಾರತ ಕಥೆಯ ನಾಯಕ ಅರ್ಜುನ ಆಗಿರ್ತದೆ, ವಿಕ್ರಮಾರ್ಜುನ ವಿಜಯ ಅನ್ನೋ ಹೆಸರಾಗ್ತದೆ. ಇನ್ನೊಂದು ಭಾರತದ ಕಥೆಯ ನಾಯಕ ಭೀಮ ಆಗ್ತಾನೆ, ಸಾಹಸ ಭೀಮ ವಿಜಯ ಆಗ್ತದೆ. ವ್ಯಾಸನಲ್ಲಿ ಯುಧಿಷ್ಠಿರ ಅಥವಾ ಧರ್ಮರಾಯನೇ ನಾಯಕ, ಅದು ವ್ಯಾಸ ಭಾರತ. ಕನ್ನಡಕ್ಕೆ ಅದನ್ನು ಕೊಟ್ಟಂಥವರು ಗುರುತರವಾಗಿ ಆರ್ ಕೃಷ್ಣಶಾಸ್ತ್ರಿಗಳು ವಚನ ಭಾರತದ ಹೆಸರಿನಲ್ಲಿ. ಸೊ ಈ ಸಾಲಲ್ಲಿ ಕುಮಾರವ್ಯಾಸ ಭಾರತ ಕೂಡ ಒಂದು ಭಾರತ ಕಥೆ. ಇದರ ನಾಯಕ ಕೃಷ್ಣ. ಸೊ ಕೃಷ್ಣನ ಬಗೆಗಿನ ನಿಷ್ಠೆನ ಉದ್ದಕ್ಕೂ ಕೂಡ ಪ್ರಕಟಪಡಿಸ್ತಾ ಬರ್ತಾನೆ. ಸೊ ಆ ಸ್ತರದಲ್ಲಿ ಕೂಡ ಇದನ್ನು ನಾವು ಭಾಗವತ ಸಂಪ್ರದಾಯಕ್ಕೆ ಸೇರಿದಂತಹ ಒಂದು ಕಾವ್ಯ ಅಂತೇಳಿ ಪರಿಗಣಿಸಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಎಲ್ಲ ಬಹುತೇಕ ಎಲ್ಲ ಮುಖ್ಯ ಪಾತ್ರಗಳು ಕೂಡ ಕೃಷ್ಣ ಭಕ್ತಿನ ಪ್ರಕಟಿಸ್ತಾರೆ. ಯಾಕೆಂದರೆ ಇದನ್ನು ಬರೀತಾ ಇರುವಂಥವನು ಕೃಷ್ಣ ಭಕ್ತ ಆಗಿರೋದ್ರಿಂದ ತಾನು ಬೇರೆ ಬೇರೆ ಪಾತ್ರಗಳ ಒಳಗಡೆ ಪ್ರವೇಶ ಮಾಡಿ ಎಲ್ಲ ಪಾತ್ರಗಳಿಂದ ಕೂಡ ಕೃಷ್ಣ ಭಕ್ತಿನ ಪ್ರಕಟಿಸುವಂಥ ಕೆಲಸವನ್ನು ಮಾಡ್ತಾನೆ. ಅದು ಸಹಜ. ಅದು ಕವಿ ಯಾವ ಧರ್ಮವನ್ನು ಇಟ್ಕೊಂಡಿರ್ತಾನೋ ಆ ಧರ್ಮಕ್ಕೆ ಶರಣೋಗಿಸುವಂತಹ ಕೆಲಸವನ್ನು ಎಲ್ಲ ಪಾತ್ರಗಳಿಂದ ಮಾಡಿಸ್ತಾ ಬರ್ತಾನೆ. ಹೇಗೆ ವಿಕ್ರಮಾರ್ಜುನ ವಿಜಯದಲ್ಲಿ ಬನವಾಸಿಯ ಪಂಪ ನಾಡಾಡಿ ಅರ್ಜುನನಿಂದ ಕೂಡ ಬನವಾಸಿಯ ಬಗೆಗೆ ಒಳ್ಳೆ ಮಾತುಗಳನ್ನು ಆಡಿಸ್ತಾನಲ್ಲ, ಹಾಗೆ ಈ ಎಲ್ಲ ಪಾತ್ರಗಳಿಂದ ಕವಿ ಕೃಷ್ಣ ಭಕ್ತಿನ ಪ್ರಕಟಿಸುವಂತಹ ಕೆಲಸವನ್ನು ಮಾಡ್ತಾ ಬರ್ತಾನೆ. ಅಂತಹ ಪಾತ್ರಗಳಲ್ಲಿ ಕೆಲವನ್ನ ನಾವು ಇಲ್ಲಿ ಗಮನಿಸ್ಬೋದು. ಒಂದು ದ್ರೌಪದಿ. ಮಹಾಭಾರತದಲ್ಲಿ ಯಾರು ನಾಯಕರು, ಒಂದೊಂದು ಕಾವ್ಯವನ್ನು ಗಮನದಲ್ಲಿಟ್ಕೊಂಡ್ರೂ ಒಬ್ಬೊಬ್ಬ ನಾಯಕ ಕಾಣಿಸ್ಕೊಳ್ತಾ ಹೋಗ್ತಾರೆ. ಆದರೆ ನಾಯಕಿಯರು ಯಾರು ಅನ್ನುವಂಥ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಹೆಚ್ಚು ಚರ್ಚೆಯನ್ನು ಇರೋದಿಲ್ಲ. ನಾಯಕಿ ಯಾರಂದರೆ ದ್ರೌಪದಿನೇ. ಈ ದ್ರೌಪದಿ ಇಲ್ಲಿ ಕೃಷ್ಣ ಭಕ್ತೆ. ಇವಳ ವಿಶೇಷವಾದಂತಹ ಕೃಷ್ಣ ಭಕ್ತಿಯನ್ನು ನಾವು ಎರಡು ಸಂದರ್ಭಗಳಲ್ಲಿ ನೋಡ್ಬೋದು. ಒಂದು ಅಕ್ಷಯ ಪಾತ್ರೆಯ ಪ್ರಸಂಗ, ಇನ್ನೊಂದು ಅಕ್ಷಯ ವಸ್ತ್ರ ಅಥವಾ ವಸ್ತ್ರಾಪಹರಣ ಪ್ರಸಂಗ. ಆ ಎರಡು ಸಂದರ್ಭಗಳು ನಾವು ಗಮನಿಸ್ಬೋದು. ಇವರು ಅರಣ್ಯವಾಸದಲ್ಲಿ ಇರ್ತಾರೆ. ಪಾಂಡವರು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅರಣ್ಯವಾಸದಲ್ಲಿ ಇರ್ತಾರೆ. ಅರಣ್ಯ ಪರ್ವದಲ್ಲಿ ಇದು ಕಾಣಿಸ್ಕೊಳ್ತದೆ ಕುಮಾರವ್ಯಾಸನಲ್ಲಿ. ಈ ಅರಣ್ಯವಾಸದಲ್ಲಿ ಇದ್ದಂತಹ ಪಾಂಡವರ ಮನೆಗೆ ದೂರ್ವಾಸ ಮುನಿ ಬರ್ತಾನೆ. ದೂರ್ವಾಸ ಮುನಿ ಕೋಪದಿಂದ ದುರ್ವಾಸ ಹುಟ್ಟಿದ್ನೋ ಅಥವಾ ದುರ್ವಾಸದಿಂದ ಕೋಪ ಹುಟ್ಟೋ ಅನ್ನುವಂಥದ್ದು ಕೂಡ ತಮಗೆ ಗೊತ್ತಿರುವಂಥ, ಅಷ್ಟು ಮಟ್ಟಿಗೆ ಕೋಪಕ್ಕೆ ಹೆಸರಾಗಿರುವಂಥ. ನಿರ್ಗತಿಕರಾದಂತಹ ಪಾಂಡವರ ಮನೆಗೆ ಅರಣ್ಯದಲ್ಲಿ ಪಾಪ ಅವರ ವನವಾಸದಲ್ಲಿದ್ದಾಗ ಅವನು ಬರುವ ಹಾಗೆ ಯಾರು ಮಾಡ್ತಾರೆ ಅಂದರೆ ದುರ್ಯೋಧನ ಮಾಡ್ತಾನೆ. ಇಲ್ಲಿ ದೂರ್ವಾಸ ಯಾರಂದರೆ ಶಿವನಾಂಶ ಸಂಭೂತ. ದುರ್ಯೋಧನ ತನ್ನ ಕುಮತಿಯಿಂದಾಗಿ ಅಲ್ಲಿಗೆ ಕಳಿಸಿರ್ತಾನೆ. ಸೊ ಈ ಭಾಗವತ ಕವಿಯ ಭಕ್ತಿ ಪಾರಮ್ಯದ ನೆಲೆಯನ್ನು ನಾವು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಈಗ ಮಾಡ್ತಾಯಿದ್ದೀವಿ. ಇಲ್ಲಿ ದೂರ್ವಾಸ ಯುಧಿಷ್ಠಿರನ ಮನೆಗೆ ಬರ್ತಾನೆ. ಯುಧಿಷ್ಠಿರ ಸಹಜವಾಗಿ ಮನೆಗೆ ಬಂದವರಿಗೆ ಹೇಳುವ ಹಾಗೆ ತಾವು ಮತ್ತು ತಮ್ಮ ಶಿಷ್ಯರು ಊಟ ಕೇಳಬೇಕು ಅಂತ ಹೇಳ್ತಾರೆ. ಅವರು ಆಯಿತು, ಅವ್ರು ಯಾಕೆ ಅಲ್ಲಿ ಬಂದಿದ್ದಾರಲ್ಲ ಊಟ ಸಿಗಲ್ಲ ಅನ್ನೋ ಕಾರಣಕ್ಕೆ ಬಂದಿರೋದು. ಊಟ ಕೇಳಿಸ್ಬಿಟ್ಟು ಊಟ ಹಾಕಿಲ್ಲ ಅಂತಂದರೆ
ಸಹಜವಾಗಿ ಒಂದು ಒಂದು ಶಾಪ ಕೊಡ್ಬೋದು ಆ ಕೋಪದ ಹಿನ್ನೆಲೆಯಲ್ಲಿ ಅನ್ನುವಂಥದ್ದು ಅವರ ಆಶಯ. ಅದಕ್ಕೋಸ್ಕರ ಬಂದಿರ್ತಾನೆ, ಅವನು ಊಟ ಮಾಡಬೇಕು ಅಂತಾನೆ ಅವರೆಲ್ಲ ನದಿಗೆ ಹೋಗ್ತಾರೆ. ಆಗ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋರು ಯಾರು? ಮನೆಯಲ್ಲಿರುವಂಥ ಹೆಂಗಸರೇ. ಪುರುಷರು ಆರಾಮಾಗಿ ಊಟಕ್ಕೆ ಕೇಳಿ ಅಂತ ಅಂದಿರ್ತಾರೆ. ಆದರೆ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋರು ಹೆಂಗಸರಾದ್ರಿಂದ ದ್ರೌಪದಿ ಸಂಕಷ್ಟಕ್ಕೆ ಸಿಕ್ಕಾಕೋತಾಳೆ. ಸಿಕ್ಕಾಕೊಂಡು ಅವಳು ಯಾರಲ್ಲಿ ಮೊರೆ ಹೋಗ್ತಾಳೆ? ಭೀಮನನ್ನು ಬೇರೆ ಸಂದರ್ಭಗಳಲ್ಲಿ ಮೊರೆ ಹೋಗ್ಬೋದು, ಕೀಚಕನ ಸಮಸ್ಯೆ ಆಗ್ತಾಯಿದೆ ಅಂತ ಅಂದಾಗ. ಅದು ಇಲ್ಲಿ ಅವಳು ಭಕ್ತೆ ಕೂಡ ಆಗಿರೋದ್ರಿಂದ ಕೃಷ್ಣನಿಗೆ ಸಹಜವಾಗಿ ಮೊರೆ ಹೋಗ್ತಾಳೆ. ಆಗ ಕೃಷ್ಣ ಎಲ್ಲಿಂದ ಎದ್ದು ಬರ್ತಾನೆ ಕುಮಾರವ್ಯಾಸ ಭಾರತದಲ್ಲಿ ಅಂದರೆ, ಅವಳ ಮನಸ್ಸಿನಲ್ಲಿರ್ತಾನಲ್ಲ, ಆ ಮನಸ್ಸಿನಲ್ಲಿದ್ದಂಥ ಕೃಷ್ಣ ಹೊರಗಡೆ ಭೌತಿಕವಾಗಿ ರೂಪವನ್ನು ತಾಳಿ ನಿಲ್ತಾನೆ. ಏನು ಕರೆದದ್ದು ಅಂತ, ಈ ಥರ ಸಮಸ್ಯೆ ಆಗಿದೆ. ಸೊ ನನಗೂ ಕೂಡ ಹಸವಾಗ್ತಾ ಇದೆ, ನನಗೂ ಊಟ ಬೇಕು ಅಂತ ಕೇಳ್ತೀನಿ. ಸೊ ಎಲ್ಲಿದೆ ಊಟ? ಖಾಲಿ ಪಾತ್ರೆ, ಒಂದು ಅಗಲ ಏನೋ ಇರ್ತದೆ, ಅದು ಕೊಡ್ತಾಳೆ. ಅವನು ಉಣ್ತಾನೆ. ಏನು ಸಮಸ್ಯೆ ಅಂದರೆ ಇದು ಸಮಸ್ಯೆ. ಇದಿಷ್ಟರ ಹಿಂಗೆ ಊಟಕ್ಕೆ ಎಬ್ಬಿಸ್ಬಿಡೋಣ. ಅದು ದೂರ್ವಾಸನಿಗೆ ಬೇರೆ ಯಾರಿಗಾದ್ರೂ ಆಗಿದ್ದರೆ ಏನೇನೊಂದು ಅರ್ಧ ಗಂಟೆ ತಡ ಆಗ್ತಾಯಿದೆ ಊಟ ಬರೋದು, ಕ್ಯಾಟ್ರಿಂಗೆಲ್ಲ ಆರ್ಡ್ರ್ ಮಾಡಿದ್ವಿ, ಏನೋ ಹೇಳ್ಬೋದಾಗಿತ್ತು. ದೂರ್ವಾಸನಿಗೆ ಹೇಗೆ ಹೇಳೋದು? ಸೊ ಆಯಿತು, ಚಿಂತೆ ಬೇಡ ಅಂತಂದ್ಬಿಟ್ಟು ಒಂದು ಅಗಳನ್ನೇ ತಿಂದುಬಿಟ್ಟು, ತಮಗೆಲ್ಲರೂ ಕೂಡ ಗೊತ್ತಿರೋಂಥ ಕಥೆ ಇದು. ಕುಮಾರವ್ಯಾಸ ಭಾರತದಲ್ಲಿ ಇದೇನೋ ಕಣ್ಣು ಕೇಳ್ತಾ ಇದ್ದೆ ಅಷ್ಟೇ. ನಾನು ಕುಮಾರವ್ಯಾಸ ಭಾರತವನ್ನು ಓದೋಕ್ಕೆ ಮುಂಚೆ ನಾನು ಈ ಪ್ರಸಂಗನ ಭಾಳ ಜನಜನಿತ ಆಗಿದ್ದು ನನಗೆಲ್ಲಿ ಅಂದರೆ 3 ವಜ್ರಗಳು ಸಿನಿಮಾದಿಂದ. ಯಾಕಂದ್ರೆ ಆ ಸಿನಿಮಾ 4 ಸಲ ನೋಡಿದೆ. ಯಾಕಂದರೆ ಈ ಸೀನ್ ಬರೋದಕ್ಕೆ ಕರೆಂಟ್ ಹೋಗ್ತಿತ್ತು ನಮ್ಮೂರು ಟೆಂಟಲ್ಲಿ ಅಲ್ಲಿ. ಸೊ ಆಮೇಲೆ ಕೃಷ್ಣ ಇದು ಅಗಳು ತಿಂತಾನೆ. ಅವ್ರಿಗೆ ನದಿಲೇ ಹೊಟ್ಟೆ ತುಂಬ ಹೋಗ್ತದೆ. ಬರ್ತಾರೆ, ಊಟಕ್ಕೆ ಹೇಳಿ ಅಂತಾರೆ. ಇಲ್ಲಲ್ಲ, ಬೇಡ ಬೇಡ ಅಂತ ಹೇಳ್ತಾರೆ. ಯಾಕೆ ಬೇಡ ಅಂತಾರೆ? ಈಗ ಬೇರುಗಳಿಗೆ ನೀವು ಊಟ ಕೊಟ್ಟರೆ ಸಾಕಲ್ಲ, ಕೊಂಬೆಗಳಿಗೆ ಯಾಕೆ ಬೇಕು? ಅಲ್ಲಿ ಹೇಳ್ತಾನೆ ದುರ್ವಾಸ, ಕೃಷ್ಣ ವಿಶ್ವಂಬರ, ಈ ವಿಶ್ವದ ಬೇರುಗಳು ಅವನಾಗಿದ್ದಾನೆ, ನಾವುಗಳೇನಿದ್ರು ಅದರ ಶಾಖೋಪಶಾಖೆಗಳಷ್ಟೇ. ಹಾಗಾಗಿ ಬೇರುಗಳು ಉಂಡ ಮೇಲೆ, ತೃಪ್ತಿಪಟ್ಟ ಮೇಲೆ ಅದರ ಶಾಖೋಪಶಾಖೆ ಕೊಂಬೆಗಳಿಗೆ ಅದರ ಅಗತ್ಯ ಏನಿದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇದು ವಚನ ಭಾರತದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ನಾನು ಮೂಲ ಭಾರತವನ್ನು ಕನ್ನಡೀಕರಿಸಿದಂಥ ಒಂದು ಕೃತಿ ವಚನ ಭಾರತ ಅನ್ನೋ ನೆಲೆಯಲ್ಲಿ ಮೂಲ ಭಾರತದಲ್ಲಿ ಈ ಥರದ ಪ್ರಸಂಗ ಇಲ್ವೇನೋ ಅಂತ ಅಂದ್ಕೋತೀನಿ. ವಚನ ಭಾರತದಲ್ಲಂತೂ ಇಲ್ಲ. ಆಮೇಲೆ ಇದರಲ್ಲಿ ಕೂಡ ಇಲ್ಲ, ವಿಕ್ರಮಾರ್ಜುನ ವಿಜಯದಲ್ಲಿ ಕೂಡ ಇಲ್ಲ. ಕುಮಾರವ್ಯಾಸ ಕೃಷ್ಣ ಭಕ್ತ ಆಗಿರೋದ್ರಿಂದ ಈ ಒಂದು ಪ್ರಸಂಗವನ್ನು ಇಲ್ಲಿ ತಂದಿದ್ದಾನೇನೋ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಈ ಕಾವ್ಯದಲ್ಲಂತೂ ಇದು ಪ್ರಸಂಗ ಇದೆ. ಇದು ಗೊತ್ತಿರೋಂಥ ಕತೆ. ನನಗೆ ಈ ಪ್ರಸಂಗದಲ್ಲಿ ಒಂದು ವಿಚಾರ ಭಾಳ ಮುಖ್ಯವಾಗಿ ಕಾಡ್ತದೆ. ಅದೇನು ಅಂತಂದರೆ, ಕೃಷ್ಣ ಈಗ ನಾನು ಸಂಕಷ್ಟದಲ್ಲಿದ್ದೀನಿ, ದಯಮಾಡಿ ನೀನು ಬಂದು ಕಾಪಾಡಬೇಕಂತ ಅವಳು ಕೇಳೋದಿಲ್ಲ. ಕೃಷ್ಣ ಅಂತ ಕರೆಯಲ್ಲ, ಶ್ರೀಕೃಷ್ಣ ಅಂತಲೂ ಕರೆಯಲ್ಲ. ಇಡೀ ಕುಮಾರವ್ಯಾಸ ಭಾರತದಲ್ಲಿ ಕೃಷ್ಣನಿಗೆ ಎಷ್ಟು ಹೆಸರುಗಳಿದಾವೋ ಬಹುಶಃ ಅಷ್ಟು ಹೆಸರುಗಳು ಕೂಡ ಬರ್ತಾ ಹೋಗ್ತವೆ. ಆದರೆ ಇಂಥ ನಿರ್ಣಾಯಕ ಸಂದರ್ಭಗಳಲ್ಲಿ ಅವನಿಗೆ ಸಂಬಂಧಪಟ್ಟಂತಹ ಹೆಸರುಗಳಲ್ಲಿ ಯಾವ ಹೆಸರು ಪ್ರಸ್ತಾಪಗೊಳ್ಳುತ್ತೆ ಅಂತಂದರೆ ಗದುಗಿನ ವೀರನಾರಾಯಣ ಅನ್ನುವಂಥ ಹೆಸರು. ಇಂಥ ನಿರ್ಣಾಯಕ ಸಂದರ್ಭಗಳಲ್ಲಿ ಗದುಗಿನ ವೀರನಾರಾಯಣ ಬಂದು ಕಾಪಾಡಬೇಕು ಅನ್ನುವಂಥ ಮಾತು ಹೇಳ್ತೀನಿ. ನಮ್ಮ ಅನೇಕ ಕವಿಗಳು ಕೆಲವು ನಿರ್ಣಾಯಕ ಸಂದರ್ಭಗಳಲ್ಲಿ ತಮ್ಮ ಆರಾಧ್ಯ ದೈವಕ್ಕೆ ಇರುವಂಥ ಒಂದು ವಿಶಿಷ್ಟವಾದಂಥ ಹೆಸರನ್ನೇ ಸಂಬೋಧನೆ ಮಾಡ್ತಾ ಹೋಗ್ತಾರೆ, ಅಥವಾ ತಮ್ಮ ಆರಾಧ್ಯ ದೈವವನ್ನು ಅಂತಹ ಸಂದರ್ಭಗಳಲ್ಲಿ ಮರೆಯೋದಿಲ್ಲ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಕೂಡ ಈ ಥರದ ಒಂದು ಪ್ರಸಂಗವನ್ನು ನಾವು ನೋಡ್ತೇವೆ. ಹರಿಶ್ಚಂದ್ರ ಈ ಮಾಯಾ ಮೃಗಗಳನ್ನು ಬೇಟೆಯಾಡೋಕ್ಕೆ ಶುರು ಮಾಡ್ತಾನೆ. ಎಲ್ಲಿಂದ? ಅಯೋಧ್ಯೆಯಿಂದ. ಬೇಟೆ ಆಡಿ 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 ಕೆಲವೇ ದಿನಗಳಲ್ಲಿ ಎಲ್ಲಿಗೆ ಬರ್ತಾನೆ ಅಂತಂದರೆ ಹಂಪೆಗೆ ಬಂದುಬಿಡ್ತಾನೆ. ದೂರದಲ್ಲಿ ಘಂಟಾನಾದ ಕೇಳಿಸ್ತಾ ಇರ್ತದೆ, ಒಂದು ಗೋಪುರ ಕಾಣಿಸ್ಕೊಡ್ತದೆ. ಅದು ಯಾವುದು ಅಂತಾರೆ? ವಿರೂಪಾಕ್ಷನ ದೇವಸ್ಥಾನ. ಘಂಟಾನಾದ ಕೂಡ ಅಲ್ಲಿಂದಲೇ ಬರ್ತಾ ಇರೋವಂಥದ್ದು. ಆ ಪ್ರದೇಶ ಯಾವುದು ಅಂದರೆ ಹಂಪೆ. ಯಾಕೆ ಹಾಗಾಯಿತು? ರಾಘವಾಂಕ ಹಂಪೆಯವನು, ಅವನ ಇಷ್ಟದೈವ ವಿರೂಪಾಕ್ಷ. ಹಾಗಾಗಿ ಹರಿಶ್ಚಂದ್ರ ಬೇಟೆಯನ್ನು ಆಡಿಕೊಂಡು ಇನ್ನೆಲ್ಲಿಗೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಅವನು ಹಂಪೆಗೆ ಬರಬೇಕು. ನಮ್ಮ ರಂಗಾರೆಡ್ಡಿ ಅವರಿಂದ ಆ ಕಾವ್ಯವನ್ನು ಬರ್ತಿದ್ದರೆ ಹರಿಶ್ಚಂದ್ರ ಎಲ್ಲಿಗೆ ಬರ್ತಾ ಇದ್ದ ಅಂತಾರೆ? ಗೌರಿಬಿದನೂರಿಗೆ ಬರ್ತಾ ಇದ್ದ. ಆ ಥರದಲ್ಲಿ ಅವನು ಅಲ್ಲಿಗೆ ಬರ್ತಾನೆ.
ಪಂಪನಲ್ಲಿ ಕೂಡ ನಾಡಾಡಿಯಾದಂಥ ಅರ್ಜುನ ಬೇರೆ ಯಾವುದೋ ಊರಿಗೆ ಹೋಗೋದಿಲ್ಲ, ಬನವಾಸಿಗೆ ಬರ್ತಾನೆ. ಸೊ ಆ ಥರದಲ್ಲಿ ಇವಳಿಲಿ ದ್ರೌಪದಿ ಸಂಬೋಧನೆ ಮಾಡುವಂಥ ಕೃಷ್ಣನ ಹಲವು ಹೆಸರುಗಳಲ್ಲಿ ಯಾವುದು ಅಂತಂದರೆ ಗದುಗಿನ ನಾರಾಯಣ ಅಂತ. ವೀರನಾರಾಯಣನೇ ಕವಿ, ಲಿಪಿಕಾರ ಕೌರವ್ಯಾಸ ಅನ್ನುವಂಥ ಮಾತು ಕೂಡ ಅವನು ಹೇಳ್ತಾನೆ. ಸೊ ಗದಗ್ ಅವನ ಊರು, ಅಲ್ಲಿರುವಂಥ ವೀರನಾರಾಯಣ ಅವನ ಬಗ್ಗೆ ಇರುವಂಥ ಈ ಸ್ಥಳೀಯತೆಯ ಹಿನ್ನೆಲೆಯ ತೀವ್ರವಾದಂಥ ನಿಷ್ಠೆ ಭಾಳ ಮುಖ್ಯವಾದ್ದು. ಸಾಧನ ಕೇರಿಯನ್ನು ಹೊರತುಪಡಿಸಿದ ಬೇಂದ್ರೆ ಕಾಣೋಕ್ಕೆ ಸಾಧ್ಯ ಇಲ್ಲ, ಮಲೆನಾಡನ್ನ ಹೊರತುಪಡಿಸಿದ ಕುವೆಂಪು ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಗದಗ್ ಮತ್ತು ವೀರನಾರಾಯಣನ ಹೊರತುಪಡಿಸಿದಂತಹ ಕುಮಾರವ್ಯಾಸನನ್ನು ಕೂಡ ನಾವು ನೋಡೋಕ್ಕಾಗಲ್ಲ. ಹಂಪಿಯನ್ನು ಹೊರತುಪಡಿಸಿದಂತಹ, ವಿರೂಪಾಕ್ಷನ್ನು ಹೊರತುಪಡಿಸಿದಂತಹ ರಾಘವಂಕನನ್ನು ನೋಡೋಕ್ಕಾಗೋದಿಲ್ಲ. ಹಾಗಾಗಿ ಕೃಷ್ಣನ ಹಲವು ಹೆಸರುಗಳಲ್ಲಿ ಇಂತಹ ನಿರ್ಣಾಯಕ ಸಂದರ್ಭಗಳಲ್ಲಿ ಆತ ಕೃಷ್ಣ, ಮುರಾರಿ, ಮುರಾಂತಕ, ಅಸುರರಿಪು ಈ ಥರದ ಬೇರೆ ಬೇರೆ ಹೆಸರುಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬಳಸೋದನ್ನು ಇಂಥ ನಿರ್ಣಾಯಕ ಸಂದರ್ಭದಲ್ಲಿ ಗದಗಿನ ವೀರನಾರಾಯಣ ಅನ್ನುವಂಥ ಹೆಸರನ್ನೇ ಕವಿ ಆ ಪಾತ್ರದ ಮೂಲಕ ಬಳಸುವ ಹಾಗೆ ಮಾಡ್ತಾನೆ. ಅದು ವಿಶೇಷ. ಇಂತಹ ದ್ರೌಪದಿ ಕೃಷ್ಣ ಪಾರಮ್ಯವನ್ನು ಪ್ರಕಟಪಡಿಸುವಂಥ ಇನ್ನೊಂದು ಮುಖ್ಯವಾದಂಥ ಪ್ರಸಂಗ ತಮ್ಗೆ ಗೊತ್ತಿರುವ ಹಾಗೆ ವಸ್ತ್ರಾಪಹರಣ ಪ್ರಸಂಗ. ಆಗ ಕೃಷ್ಣ ಏನು ಮಾಡ್ತಾನೆ, ತಮ್ಗೆ ಗೊತ್ತಿರುವಂಥ ಕಥೆ ಇದು. ಕೃಷ್ಣ ಏನು ಮಾಡ್ತಾನೆ, ಈ ಸೀರೆ ಅಕ್ಷಯ ಆಗಲಿ ಅಂತೇಳಿ ಹರಿಸ್ತಾನೆ. ಹಾಗಾಗಿ ಅವಳು ಸೀರೆ ಅಕ್ಷಯ ಆಗ್ತದೆ. ಆ ಸೀರೆಯನ್ನು ಸೆಳೀತಾ ಇರುವಂತಹ ದುಶ್ಯಾಸನ ಸುಸ್ತಾಗಿ ಕುಸ್ತು ಬೀಳ್ತಾನೆ. ಸೊ ಅದು ಕೂಡ ಒಂದು ಮುಖ್ಯವಂತಹ ಈ ಪ್ರಸಂಗ ಕೃಷ್ಣ ಪಾರಮ್ಯದ ನೆಲೆಯಲ್ಲಿ. ಓಕೆ, ದ್ರೌಪದಿ ಪಾಂಡವರ ಭಾಗ, ಕೃಷ್ಣ ಕೂಡ ಒಂದು ರೀತಿಯಲ್ಲಿ ಪಾಂಡವರ ಭಾಗನೇ. ಈತ ಪಾಂಡವ ಪಕ್ಷಪಾತಿ, ಪಾಂಡವರು ಕೃಷ್ಣನ ಭಕ್ತರು ಒಂದು ರೀತಿಯಲ್ಲಿ. ಈ ಹಿನ್ನೆಲೆಯಲ್ಲಿ ದ್ರೌಪದಿ ಕೃಷ್ಣ ಭಕ್ತಿ ಆಗಿರೋದು ಸಹಜ ಇದ್ಕೊಂಡು. ಈ ಆಪೋಸಿಷನ್ ಪಾರ್ಟಿ ಯಾವುದು? ಕೌರವರದು. ಅವರು ಕೂಡ ಕೃಷ್ಣನ ಭಕ್ತರಾಗ್ಬಿಡ್ತಾರಲ್ಲ. ಅದು ಈ ಕುಮಾರವ್ಯಾಸ ಭಾರತದ ಕೃಷ್ಣ ಪಾರಮ್ಯದ ಇನ್ನೊಂದು ಮುಖ್ಯವಂತ ನೆಲೆ. ಅದರಲ್ಲಿ ಯುಧಿಷ್ಠಿರ ವಚನ ಭಾರತದಲ್ಲಿ ಕೃಷ್ಣ ಪಾಂಡವರ ಮನೆಗೆ ಬಂದು ಯುಧಿಷ್ಠಿರನಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಆದರೆ ಇಲ್ಲಿ ಯುಧಿಷ್ಠಿರ ಅಲ್ಲ, ಧೃತರಾಷ್ಟ್ರ ಕೃಷ್ಣನ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಅವನು ದೈವ ಅಂತೇಳಿ ಧೃತರಾಷ್ಟ್ರ ಭಾವಿಸ್ಕೊಂಡಿದ್ದಾನೆ. ಈ ಸಂಧಾನಕ್ಕೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಕೃಷ್ಣ ಕೌರವರ ಮನೆಗೆ ಬಂದಾಗ, ವಿದುರನ ಮನೆಗೆ ಹೋಗಿ ಆಮೇಲೆ ಈ ಕಡೆ ಬಂದಾಗ ಈ ಧೃತರಾಷ್ಟ್ರನೇ ಅವನ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಇದು ಕೂಡ ಕೃಷ್ಣ ಪಾರಮ್ಯದ ಒಂದು ಮುಖ್ಯವಾದ ನೆಲೆ. ಇನ್ನು ಭೀಷ್ಮ ಕೃಷ್ಣನಲ್ಲಿ ಎರಡು ಮುಖಗಳನ್ನು ಕಂಡಿದ್ದಾನೆ. ಒಂದು ಮಾನವತ್ವದ ಮುಖ, ಇನ್ನೊಂದು ದೈವತ್ವದ ಮುಖ. ಹಾಗಾಗಿ ಕೃಷ್ಣ ಕುಮಾರವ್ಯಾಸ ಭಾರತದಲ್ಲಿ ಎನಾಕ್ಟ್ ಮಾಡುವಂಥದ್ದು ಡಬಲ್ ಆ್ಯಕ್ಟಿಂಗ್. ಒಂದು ಮಾನವ, ಇನ್ನೊಂದು ದೈವ. ಮಾನವನಾಗಿ ಕೂಡ ಕಾಣಿಸ್ಕೊಳ್ತಾನೆ, ದೈವವಾಗಿ ಕೂಡ ಕಾಣಿಸ್ಕೊಳ್ತಾನೆ. ಸಂದರ್ಭಗಳು ಡಿಪೆಂಡಿಂಗ್ ಅಪಾನ್ ಆ ಸಂದರ್ಭಗಳು. ಈ ಭಾಗವತ ಧರ್ಮ ಕೂಡ ಅದನ್ನೇ ಹೇಳೋದು. ಈ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಈ ಮೂರು ಮಾರ್ಗಗಳಲ್ಲಿ ಹೆಚ್ಚು ಉತ್ತಮವಾದ ಯಾವುದು ಅಂತಾರೆ ಭಕ್ತಿ ಮಾರ್ಗ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇವೆರಡು ಅಷ್ಟು ಮುಖ್ಯವಾದದ್ದು. ಆದರೆ ಅವನು ಕೂಡ ತೀರಾ ನಾವು ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗೋದಿಲ್ಲ. ಕರ್ಮ ಜ್ಞಾನ ಕೂಡ ಒಂದು ಹಂತಕ್ಕೆ ಬೇಕು. ಆದರೆ ಅಂತಿಮವಾಗಿ ಬೇಕಾಗಿರೋದು ಯಾವುದು ಅಂದರೆ ಭಕ್ತಿ. ಅದು ಭಾಗವತ ಧರ್ಮದ ಒಂದು ಮುಖ್ಯವಾದ ನೆಲೆ. ಅನ್ನೋ ಅನೇಕ ಧರ್ಮಗಳು ಕೂಡ ಈ ಭಕ್ತಿ ಮಾರ್ಗವನ್ನೇ ಕೈವಲ್ಯಕ್ಕೆ ಅಥವಾ ಮೋಕ್ಷಕ್ಕೆ ಒಂದು ರಹದಾರಿಯನ್ನಾಗಿ ಮಾಡ್ಕೊಂಡಿರುವಂಥದ್ದು ಉಂಟು. ಈ ಥರದಲ್ಲಿ ಭೀಷ್ಮ ಕೂಡ ಒಬ್ಬ ದೊಡ್ಡ ಪರಾಕ್ರಮ ಆದ್ರೂ ಅವನು ಕೂಡ ಕೃಷ್ಣ ಭಕ್ತಿಯನ್ನು ಇಟ್ಕೊಂಡೇ ಅವನು ಎದುರುಗಡೆ ಹೋರಾಟವನ್ನು ಮಾಡ್ತಾನೆ. ಕೃಷ್ಣನ ಏಕಕಾಲಕ್ಕೆ ಮಾನವನಾಗಿ ಕೂಡ ನೋಡ್ತಾನೆ, ದೈವವನ್ನಾಗಿ ಕೂಡ ನೋಡ್ತಾನೆ. ಒಬ್ಬ ತಾನೂ ಕೂಡ ಮಾನವ, ಕರ್ಮದ ಹಿನ್ನೆಲೆಯಲ್ಲಿ ಈಗ ಯುದ್ಧ ಮಾಡಲೇಬೇಕು, ಮಾಡ್ತಾನೆ. ಆದರೆ ನನಗೆ ಕೃಷ್ಣನ ದರ್ಶನದ ಮೂಲಕನೇ ಕೈವಲ್ಯ ಸಿಗ್ತದೆ ಅಂತೇಳಿ ಭೀಷ್ಮ ಭಾವಿಸ್ಕೊಳ್ತಾನೆ. ವಚನ ಭಾರತದಲ್ಲಿ ಇಷ್ಟರ ಮಟ್ಟಿಗಿನ ಭಕ್ತಿಯನ್ನು ನಾವು ಭಕ್ತಿಯ ಪಾರಮ್ಯವನ್ನು ನಾವು ನೋಡೋಕ್ಕೆ ಆಗೋದಿಲ್ಲ. ಆಮೇಲೆ ಕರ್ಣ ಕೂಡ ಇಲ್ಲಿ ಕೃಷ್ಣನ ಭಕ್ತನೇ. ಕರ್ಣನನ್ನು ಕೌರವ ಪಕ್ಷದಿಂದ ಡಿವೈಡ್ ಮಾಡುವಂಥ ಪ್ರಯತ್ನವನ್ನು ಕೃಷ್ಣ ಮಾಡಿದ್ದು ತಮಗೆ ಗೊತ್ತು. ಏನೇ ಆದರೂ ಕೂಡ ಕರ್ಣ ಅದಕ್ಕೆ ಸೋಲೋದಿಲ್ಲ. ದುರ್ಯೋಧನ
ಪಕ್ಷದಲ್ಲಿಯೇ ಅಂತಿಮವಾಗಿ ನಿಂತ್ಕೋತಾನೆ. ಆ ನೆಲೆಯಲ್ಲಿ ಕೃಷ್ಣನ ಒಂದು ರೀತಿ ಸೋಲ್ತಾನೆ, ಕರಗ್ತಾನೆ. ಇಂತಹ ಕರ್ಣ ಕೂಡ ಕೃಷ್ಣನ ಭಕ್ತನೇ. ಆ ಕರ್ಣಪರ್ವದ ಕಡೆ ಭಾಗದಲ್ಲಿ ನಾನು ಅವಸಾನ ಕಾಲವನ್ನು ಸಮೀಪಿಸ್ತಾ ಇದ್ದೀನಿ. ಆದರೂ ಕೂಡ ನನಗೆ ಸಮಾಧಾನ ಇದೆ. ಯಾಕೆಂದರೆ ನಾನು ಈಗ ಕೃಷ್ಣ ದರ್ಶನವನ್ನು ಪಡಿತಾ ಇದ್ದೀನಿ. ಕಡೆ ಉಸಿರು ಬಿಡುವಂತಹ ಈ ಸಂದರ್ಭದಲ್ಲಿ ಕೃಷ್ಣ ದರ್ಶನ ನನಗೆ ಸಿಗ್ತಾ ಇದೆ. ಈ ಕಡೆ ಉಸಿರಿನ ಸಂದರ್ಭದಲ್ಲಿ ಕೃಷ್ಣ ದರ್ಶನ ನನಗೆ ಸಿಗ್ತಾ ಇದೆ ಅಂತಾರೆ ನಾನು ನೇರವಾಗಿ ಅಥವಾ ಸುಲಭವಾಗಿ ನಾನು ಮೋಕ್ಷಕ್ಕೆ ಹೋಗ್ಬೋದು ಅನ್ನುವಂತಹ ಒಂದು ಭಾವನೆಯನ್ನು ಅವನಲ್ಲಿ ವ್ಯಕ್ತ ಮಾಡ್ತಾನೆ. ಹಾಗಾಗಿ ಕುಮಾರವ್ಯಾಸ ಒಂದು ರೀತಿಯಲ್ಲಿ ಈ ಥರದ ಭಕ್ತನ ಪಾತ್ರಗಳಿಗೆ ಕೃಷ್ಣ ಮೋಕ್ಷವನ್ನು ಕರುಣಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ ಅನ್ನುವಂಥ ಒಂದು ನಿಲುವಿನಲ್ಲಿ ಕಾಣಿಸ್ಕೊಳ್ತಾ ಬರ್ತಾನೆ. ಅದಾದ ನಂತರ ಇನ್ನೊಂದು ಎಲ್ಲ ಪಾತ್ರಗಳು ಬಹುತೇಕ ವಿಶೇಷ ಏನಂತಂದರೆ ದುರ್ಯೋಧನ. ಅವನು ಯಾವತ್ತೂ ಪಾಂಡವರಿಗಾಗಲಿ, ಪಾಂಡವರ ಪಕ್ಷದವ್ರಿಗಾಗಲಿ, ಅವ್ರ ಬಗ್ಗೆ ಸಹಾನುಭೂತಿ ಇರೋವಂಥವ್ರಿಗಾಗಲಿ ತಲೆ ತೆಗೆಸಿದವನೇ ಅಲ್ಲ. ಅಂತಹ ದುರ್ಯೋಧನ ಕೂಡ ಅಂತಿಮವಾಗಿ ಕೃಷ್ಣ ಭಕ್ತಿಯನ್ನು ಪ್ರಕಟಪಡಿಸಿಬಿಡ್ತಾನೆ. ಯುದ್ಧ ಭೂಮಿಯಲ್ಲಿ ಕೃಷ್ಣನನ್ನು ಕೆಣಕಬೇಕು, ಅವನ ಜೊತೆ ಯುದ್ಧ ಮಾಡಬೇಕು. ಅದು ಅಲ್ಲದೆ ನನಗೆ ಕೈವಲ್ಯ ಇಲ್ಲ ಅನ್ನೋಂಥ ನಿಲುವಿಗೆ ಬರ್ತಾನೆ. ಕೃಷ್ಣನ ಕೆಣಕದಲ್ಲದೆ ನನಗೆ ಕೈವಲ್ಯ ಇಲ್ಲ, ನಾನು ಯುದ್ಧ ಮಾಡೇ ತಿರ್ತಾನೆ, ಅದು ಕರ್ಮ. ಆದರೆ ಅಂತಿಮವಾಗಿ ಭಕ್ತಿ, ಕೃಷ್ಣನ ಮೂಲಕ ನನಗೆ ಅದು ಸಿಗಬೇಕು ಅನ್ನುವಂಥ ಒಂದು ನಿಲುವಿಗೆ ಬರ್ತಾನೆ. ಈ ಥರದಲ್ಲಿ ಭಕ್ತಿ ಪಾರಮ್ಯದ ನೆಲೆಗಳನ್ನು ಕುಮಾರವ್ಯಾಸ ಭಾರತದಲ್ಲಿ ಉದ್ದಕ್ಕೂ ಕೂಡ ಕಾಣ್ತಾ ಹೋಗ್ತೀವಿ. ಆ ಹಿನ್ನೆಲೆಯಲ್ಲೇ ಕುಮಾರವ್ಯಾಸ ಭಾರತ ಅಂತಾರೆ ಅದು ಕೃಷ್ಣನ ಕಥೆನೇ ಅನ್ನುವಂಥದ್ದು ಸಾಬೀತಾಗುವುದು. ಆ ನೆಲೆಯಲ್ಲಿಯೇ ಕುಮಾರವ್ಯಾಸನೇ ಒಂದು ಕಡೆ ಹೇಳಿರುವ ಹಾಗೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಅನ್ನುವಂತಹ ಮಾತು ಕೂಡ ಯಥೋಚಿತವಾದ್ದು ಅಂತ ಅನಿಸುವಂಥದ್ದು. ಸೊ ಈ ಥರದಲ್ಲಿ ಪಾತ್ರ ನಿರ್ಮಾಣವನ್ನು ಮಾಡಿದಂತಹ ಕವಿ, ಪಾತ್ರ ಪೋಷಣೆಯನ್ನು ಮಾಡಿದಂತಹ ಕವಿ, ಈ ಮೂಲಕವಾಗಿ ಪಾತ್ರಗಳ ನಿರ್ಮಾಣಕ್ಕಾಗಲಿ ಪೋಷಣೆಗಾಗಲಿ ಎಷ್ಟು ಮಟ್ಟಿಗೆ ನ್ಯಾಯವನ್ನು ಕೊಟ್ಟಿದ್ದಾನೆ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಮಹಾಭಾರತದ ಅಥವಾ ಒಟ್ಟು ಈ ಭಾರತ ಕಥೆಯಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಮಾನುಷ ಪಾತ್ರಗಳಾಗಿ ಒಂದು ಪಾತ್ರ ದೈವದ ಪಾತ್ರ ಆಗಿಬಿಟ್ರೆ, ಅಂತಹ ದೈವ ಅನ್ನುವಂಥ ಒಂದು ಪಾತ್ರದ ಎದುರುಗಡೆ ಬರುವಂತಹ ಮಾನುಷ ಪಾತ್ರಗಳು ಒಂದು ರೀತಿಯಲ್ಲಿ ಡೆಮ್ಮಿ ಪಾತ್ರಗಳಾಗೋದಿಲ್ವೇ? ಅವು ಡೆಮ್ಮಿ ಪಾತ್ರಗಳಾದರೆ ಕವಿಯಿಂದ ಅಷ್ಟು ಮಟ್ಟಿಗೆ ಪಾತ್ರ ಪೋಷಣೆಯ ವಿಚಾರದಲ್ಲಿ ಮಿತಿಯನ್ನು ನಾವು ಅನುಭವಿಸಿದವೆ ಅಂತ ನಮಗೆ ಅನಿಸೋದಿಲ್ವೇ ಅಂಥೇಳಿ ನಮ್ಗೆ ಅನ್ನಿಸ್ತದೆ. ಎಲ್ಲ ಪಾತ್ರಗಳು ಮಾನುಷ್ಯ ಪಾತ್ರಗಳಾಗಿದ್ದರೆ ಅಥವಾ ಎಲ್ಲ ಪಾತ್ರಗಳು ದೈವದ ಪಾತ್ರಗಳಾಗಿದ್ದರೆ ಕವಿಯಿಂದ ಪಾತ್ರ ಪೋಷಣೆ ಚೆನ್ನಾಗಾಗಿರ್ತದೆ. ಅಲ್ಲಿ ನಾವು ಸಹಜವಾದನ್ನು ನಿರೀಕ್ಷೆ ಮಾಡ್ಬೋದು. ಅದು ಎಲ್ಲ ಪಾತ್ರಗಳು ಮಾನವ ಪಾತ್ರಗಳಿಗೆ ಒಂದು ದೈವದ ಪಾತ್ರ ಆಗಿಬಿಟ್ರೆ, ಒಬ್ಬ ಕವಿ, ಒಬ್ಬ ಡೈರೆಕ್ಟ್ರು, ಇಡೀ ಕೃತಿಯ ನಿರ್ಮಾಪಕ, ದಿಗ್ದರ್ಶಕ, ಆತ ಒಂದು ಪಾತ್ರಕ್ಕೆ ಹೀಗೆ ದೈವತ್ವವನ್ನು ಆರೋಪಿಸ್ಬಿಟ್ರೆ ಪಾತ್ರಗಳ ನಿರ್ಮಾಣದಲ್ಲಿ ಇಂಬ್ಯಾಲೆನ್ಸ್ ಪ್ರಕಟ ಮಾಡ್ದಂಗೆ ಆಗೋದಿಲ್ವೇ? ಹಾಗೆ ಒಂದು ಪಾತ್ರದ ಪಕ್ಷಪಾತಿಯಾಗಿ ಒಬ್ಬ ಕವಿ ಇದ್ದರೆ ಅದು ಇಡೀ ಕೃತಿಗೆ ಮಿತಿ ಅಲ್ವೇ? ಪಾತ್ರ ಪೋಷಣೆಗಾಗಲಿ ಇಡೀ ಕಥೆಯ ನಿರೂಪಣೆಗಾಗಲಿ ಅದರಿಂದ ಭಂಗ ಬರೋದಿಲ್ವೇ? ಐಕ್ಯತೆಗೆ ಭಂಗ ಬರೋದಿಲ್ವೇ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಕೆಲವು ವಿದ್ವಾಂಸರು ಎಸ್ ವೇಣುಗೋಪಾಲರಾಗಲಿ, ಕೀರ್ತನಾಥ್ ಕುರ್ತಕೋಟಿಯವರಾಗಲಿ, ಬೋರೇಗೌಡ ಚಿಕ್ಕಮರಳ್ಳಿಯವರಾಗಲಿ, ಇವರೆಲ್ಲ ಕುಮಾರವ್ಯಾಸನ ಬಗ್ಗೆ ಹೆಚ್ಚು ಕೆಲಸ ಮಾಡಿದವರು. ಅವರುಗಳು ಹೇಳುವಂಥ ಪ್ರಕಾರ ಐಕ್ಯತೆಗೇನು ಭಂಗ ಇಲ್ಲ, ಕೃಷ್ಣ ದೈವ ಆದರೂ ಕೂಡ ಒಟ್ಟು ಕಥೆಯ ಐಕ್ಯತೆಗೆ ಏನು ಭಂಗ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಕುಮಾರವ್ಯಾಸ ಭಾರತವನ್ನು ನಾವು ಓದ್ತಾ ಹೋದರೆ ಖಂಡಿತವಾಗಿ ಐಕ್ಯತೆಗೆ ಭಂಗ ಬಂದಿದೆ ಅಂತಲೇ ಅನ್ನಿಸ್ತಾರೆ. ಕೃಷ್ಣ ಮಾನವತ್ವದ ಮುಖವನ್ನು, ಮಾನುಷ ಮುಖವನ್ನು ತೋರಿಸ್ಬೋದು. ಆದರೆ ಕೆಲವು ಸಂದರ್ಭಗಳಲ್ಲಿ ವಿಶ್ವರೂಪಿಯಾಗಿಬಿಡ್ತಾನೆ, ಕೈಗೆ ಚಕ್ರ ಹಿಡಿದು ಬಿಡ್ತಾನೆ. ಸೊ ಈ ಥರದಲ್ಲಿ ದೈವದ ಪಾತ್ರವನ್ನು, ಅಭಿನಯವನ್ನು ನಿರ್ವಹಿಸಿಬಿಡೋದ್ರಿಂದಾಗಿ ಉಳಿದಂಥ ಪಾತ್ರಗಳು ಅದರ ಎದುರುಗಡೆ ಸ್ವಲ್ಪ ಮಟ್ಟಿಗೆ ಮಂಕಾಗಿ ಕಾಣಿಸ್ಕೊಳ್ತಾ ಬರ್ತವೆ. ಆ ನೆಲೆ ಒಳಗಡೆ
ಕವಿಗಳು ಸ್ವಲ್ಪ ಮಟ್ಟಿಗೆ ಈ ಥರದ ಕಾವ್ಯಗಳನ್ನು ಕಟ್ಟುವಾಗ, ಪಾತ್ರಗಳನ್ನು ನಿರ್ಮಿಸುವಾಗ ದೈವ ಮತ್ತು ಧರ್ಮ ನಿರಪೇಕ್ಷತೆಯನ್ನು ಇಟ್ಕೊಂಡಿದ್ದರೆ ಬಹುಶಃ ಇನ್ನಷ್ಟು ಒಳ್ಳೆಯ ಕಾವ್ಯಗಳು ಇವು ಆಗ್ತಾ ಇದ್ವೇನೋ, ಅಥವಾ ಒಳ್ಳೆಯ ಕಾವ್ಯಗಳನ್ನು ಇವ್ರು ಕೊಡೋಕ್ಕಾಗ್ತಾಯಿತ್ತೇನೋ ಅಂತ ನಮಗೆ ಅನ್ನಿಸ್ತದೆ. ಈ ಥರದಲ್ಲಿ ಭಕ್ತಿ ಪಾರಮ್ಯ ಅನ್ನುವಂಥದ್ದು ಇಡೀ ಕೃತಿ ಒಳಗಡೆ ಉದ್ದಕ್ಕೂ ಕೂಡ ಕಾಣಿಸ್ಕೊಳ್ತಾ ಬರ್ತವೆ. ಕೃಷ್ಣನಿಗೆ ಎಲ್ಲ ಪಾತ್ರಗಳು ಶರಣಾಗ್ತಾ ಬರ್ತವೆ, ಡೈ ಹೊಡಿತಾ ಬರ್ತವೆ. ಸೊ ಅದು ಹಾಗಾಗಿನೇ ಈ ಕತೆ ಕೃಷ್ಣ ಕಥೆನೇ ಆಗಿದೆ. ಇದರ ಇನ್ನೊಂದು ಮುಂದುವರೆದ ಹಂತವನ್ನು ನಾವು ಲಕ್ಷ್ಮೀಶನಲ್ಲಿ ನೋಡ್ತೀವಿ. ಇನ್ನೂ ಮುಂದುವರೆದಂತಹ ಹಂತವನ್ನು ದಾಸರುಗಳಲ್ಲಿ, ಕೀರ್ತನೆಗಳಲ್ಲಿ ನೋಡ್ತೀವಿ. ಇನ್ನೂ ಒಂದು ಎಕ್ಸ್ಟೆನ್ಷನ್ನ ಪೂತಿನವರಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಈ ಥರದ ಎಕ್ಸ್ಟೆನ್ಷನ್ಗಳು ಇದ್ದೇ ಇದ್ದಾವೆ. ಸೊ ಇದು ಕೃಷ್ಣ ಪಾರಮ್ಯ ಅಥವಾ ಭಕ್ತಿ ಪಾರಮ್ಯ ಭಾಗವತ ಕವಿಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇಷ್ಟು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಟ್ಕೊಂಡಂಥ ವಿಚಾರಗಳು. ಇದಕ್ಕಾಗಿ ಅವಕಾಶ ಮಾಡಿಕೊಟ್ಟಂತಹ BMC ಪ್ರತಿಷ್ಠಾನದ ಎಲ್ಲ ಹಿರಿಯ ವಿದ್ವಾಂಸರಿಗೂ, ಗೆಳೆಯರಿಗೂ, ತಮಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರೊಫೆಸರ್ GS ಸಿದ್ಧಲಿಂಗಯ್ಯ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ವಿಷಯದ ಬಗ್ಗೆ ಯಾವುದಾದ್ರೂ ಕ್ವಶನ್ ಇದ್ದರೆ ಕೇಳ್ಬೋದು. ಸರ್, ಈಗಷ್ಟೇ ನೀವು ಪಾತ್ರ ಪೋಷಣೆಗೆ ಸಂಬಂಧಪಟ್ಟ ಹಾಗೆ ಈ ಭಕ್ತಿ ಪಾರಮ್ಯ ಏಕದೇವ ಒಬ್ಬನನ್ನು ಅತಿಮಾನುಷವಾಗಿ ದೈವಿಕವಾಗಿ ಚಿತ್ರಣ ಮಾಡ್ತಾ ಉಳಿದ ಪಾತ್ರಗಳು ಡಮ್ಮಿಗಳಾಗುವ ವಿಚಾರವನ್ನು ಸಂದೇಹಾಸ್ಪದವಾದಂತಹ ರೀತಿಯಲ್ಲಿ, ಅಂದರೆ ಹಾಗಾಗೋದಿಲ್ವೇ ಅನ್ನುವ ಪ್ರಶ್ನೆಯನ್ನು ಇಟ್ಕೊಂಡ್ರಿ. ಬಹುಶಃ ಇದಕ್ಕೆ ಹಾಗಾಗದೆ ಭಿನ್ನ ರೀತಿಯಲ್ಲಿ ಭಗವಂತನ ಒಂದು ಚಿತ್ರಣಕ್ಕಿಂತ ಹೆಚ್ಚಾಗಿ ಭಕ್ತಿ ಮತ್ತು ಭಕ್ತನನ್ನು ವಿಶೇಷವಾಗಿ ಗಮನಿಸ್ಕೊಂಡ ಲಕ್ಷ್ಮೀಶನಲ್ಲಿ ಬಹುಶಃ ಅಲ್ಲಿನ ಪಾತ್ರಗಳ ಬರ್ತಕ್ಕಂಥ ವೈವಿಧ್ಯ ಮತ್ತು ಅಲ್ಲಿನ ಪಾತ್ರಗಳನ್ನು ನೋಡಿದಾಗ ಅದರ ಹಿನ್ನೆಲೆಯಲ್ಲಿ ಭಕ್ತಿ ನಿಲ್ಲತ್ತೆ ಹೊತ್ತು ಪಾತ್ರಗಳು ವಿಜೃಂಭಿಸೋದನ್ನು ನಾವು ಕಾಣ್ತೇವೆ. ಬಹುಶಃ ಲಕ್ಷ್ಮೀಶನ ಆ ಭಕ್ತಿಯ ಕಥೆಗಳ ಮಾಲಿಕೆ ಇದೆಯಲ್ಲ, ನಾನಾ ರೀತಿಯ ಭಕ್ತರ ಸುಧನ್ವನ ಕಥೆ ಬರುವಂಥದ್ದು ಇರ್ಬೋದು, ಸುಚೇತನ ಕಥೆ ಬರುವಂಥದ್ದು ಇರ್ಬೋದು, ಚಂದ್ರಹಾಸನ ಕಥೆ ಇರ್ಬೋದು. ಈ ಥರ ಪುಟ್ಟ ಪುಟ್ಟ ಬೇರೆ ಬೇರೆಯ ಕೃಷ್ಣ ಭಕ್ತರ ಅಥವಾ ವಿಷ್ಣು ಭಕ್ತರ ಕಥೆಗಳಲ್ಲಿ ಭಕ್ತಿ ಹಿನ್ನೆಲೆ ನಿಂತ್ಕೊಂಡು ಆ ಪಾತ್ರಗಳು ಬಹಳ ವಿಶೇಷವಾದ ರೀತಿಯಲ್ಲಿ ಈ ರೀತಿ ಡಮ್ಮಿ ಪಾತ್ರಗಳಾಗಿಲ್ಲ. ಮತ್ತು ಬೇರೆ ಬೇರೆ ಇನ್ನೂ ವೈದಿಕ ಕವಿಗಳು ಚಿತ್ರಣ ಮಾಡಿರುವಂಥ ಬೇಕಾದಷ್ಟು ಕೃತಿಗಳಿವೆ. ಇನ್ನೂ ನಾವು ಓದಿದ್ರೆ ರುಕ್ಮಾಂಗದ ಚರಿತ, ಇದು ಕೆಲವೆಲ್ಲ ಶ್ರೀವೈಷ್ಣವ ಧರ್ಮದ ಕವಿಗಳು ಮತ್ತು ಬೇರೆ ಏನು ವೈದಿಕ ಕವಿಗಳು ಬರೆದಿರ್ತಕ್ಕಂಥ ಕೃತಿಗಳ ಒಳಗಡೆ ನೋಡಿದಾಗ ಭಕ್ತ ಮತ್ತು ಭಕ್ತಿಗೆ ಪ್ರಾಧಾನ್ಯತೆ ಆಗ್ತಾ ಅದರ ಹಿನ್ನೆಲೆಯಲ್ಲಿ ಭಗವಂತ ನಿಂತ್ಕೊಳ್ತಾನೆ. ಪಾತ್ರ ಪೋಷಣೆ ಕೂಡ ಬಹಳ ಚೆನ್ನಾಗಾಗಿದೆ. ಡಮಿ ಪಾತ್ರಗಳು ಅಂತ ನನಗೆ ಅನಿಸೋದಿಲ್ವೇನೋ ಅಂತ ಆ ರೀತಿಯ ಕೆಲವು ಉದಾಹರಣೆಗಳನ್ನು ಲಕ್ಷ್ಮೀಶನ ಇದನ್ನು ಕೊಟ್ಟಿದ್ರೆ ಚೆನ್ನಾಗಿತ್ತಿತ್ತೇನೋ ಅಂತ ಹೇಳಿ ನನಗೆ ಅನಿಸ್ತು ಸರ್. ಸೊ ಪಾತ್ರ ಪೋಷಣೆ ವಿಚಾರದಲ್ಲಿ ವಚನ ಬರ್ತಾ ಬೆಟರ್, ವ್ಯಾಸ ಬರ್ತಾ ಬೆಟರ್. ಆ ಕವಿಗಳು ಎಲ್ಲ ಪಾತ್ರಗಳಿಗೂ ಸಮನಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಆದರೆ ಕುಮಾರವ್ಯಾಸ ನಾನು ಈಗಾಗಲೇ ಹೇಳಿದಾಗೆ ಕೃಷ್ಣನಿಗೆ ಹೆಚ್ಚು ಒಲವನ್ನು ತೋರಿಸಿರೋದ್ರಿಂದಾಗಿ ಪಾತ್ರ ನಿರ್ಮಾಣದಲ್ಲಿ ಇಂಬ್ಯಾಲೆನ್ಸ್ ಅಂತೂ ಆಗಿದೆ. ಬರೀ ಪಾತ್ರಗಳನ್ನು ಕೆಲವು ಪಾತ್ರಗಳನ್ನ ನೋಡ್ತಾ ಹೋದರೆ ಹಾಗೆ ತಾವು ಹೇಳಿದಂಥ ಮಾತು ಸರಿ ಅನಿಸ್ಬೋದು. ಆದರೆ ಇಡೀ ಕಾವ್ಯವನ್ನು ಒಟ್ಟಿಗೆ ನಾವು ಓದ್ತಾ ಹೋದಾಗ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಅದು ಕಾಣಿಸ್ತದೆ. ಹಾಗಾಗಿ ನನ್ನ ವಿಚಾರದಲ್ಲಿ ನನಗೆ ಸಹಮತ ಇದೆ. ಕುಮಾರವ್ಯಾಸ ಭಾರತದಲ್ಲಿ ಕೃಷ್ಣನ ಪಾರಮ್ಯ ಇದೆ, ಆದರೆ ಆ ಮಾನವ ವ್ಯಕ್ತಿಗಳಿಗೆ ಸರ್ವ ಸ್ವಾತಂತ್ರ್ಯ ಇದೆ. ಯಾಕಂದರೆ ಅವು ಅತ್ಯಂತ ಜೀವಂತವಾಗಿ ಮನುಷ್ಯನಾಗೆ ಬರ್ತಾವೆ. ಕೃಷ್ಣ ಭೀಮನಾಗಲಿ ಅಥವಾ ದ್ರೌಪದಿ ಆಗಲಿ ಅಥವಾ ಧರ್ಮರಾಯನಾಗಲಿ ಯಾರೇ ಆಗಲಿ ಅಲ್ಲಿ ಬರ್ತಕ್ಕಂಥವರೆಲ್ಲರೂ ಕೂಡ ಅತ್ಯಂತ ನಿಮ್ಮ ಹಾಗೆ ಇರ್ತಕ್ಕಂಥ ವ್ಯಕ್ತಿಗಳಾಗಿ ನಡೆಯೋದಕ್ಕೆ ಪೂರ್ತಿ ಸ್ವಾತಂತ್ರ್ಯವನ್ನು ಕವಿ ಕೊಟ್ಟಿದ್ದಾರೆ. ಆ ಥರದಲ್ಲಿ ಕೃಷ್ಣನೇ ಹಿಡಿದು ನಡೆಸೋ ಹಾಗೆ ಏನೂ ಕಾಣೋದಿಲ್ಲ, ಮತ್ತು ಕವಿ ಅವ್ರು ನಡೆಸ್ತಾನೆ ಅಂತ ಹೇಳಿ ಆ ರೀತಿ ಅನಿಸೋದಿಲ್ಲ. ಆ ಥರ ಇದೆ ಅಂತ ಅನ್ಸುತ್ತೆ. ಹೌದು ಸರ್. ಅದು
ಉತ್ತರ ಪ್ರಸಂಗ ಇದೆಯಲ್ಲ ಅಲ್ಲೆಲ್ಲೂ ಕೃಷ್ಣ ಪಾದಕ್ಕೆ ಸಂಪರ್ಕಿರ್ತಕ್ಕಂಥ ವಿಷಯ ಬರೋದಿಲ್ಲ, ಆದ್ರೆ ಅದೆಷ್ಟು ಜೀವಂತವಾಗಿ ಖಂಡಿತ. ಅಂದ್ರೆ ಇಡೀ ಮಹಾಭಾರತದಲ್ಲಿ, ಕುಮಾರವ್ಯಾಸ ಮಹಾಭಾರತದಲ್ಲಿ ಪಾತ್ರಗಳಿಗೆ ಸಿಗ್ಬೇಕಾಗಿರ್ತಕ್ಕಂಥ ನ್ಯಾಯೋಚಿತವಾಗಿರ್ತಕ್ಕಂಥದ್ದು ಸಿಕ್ಕಿದೆ, ಗೌರವ ಆಗಲಿ ಅಥವಾ ಇದೆಲ್ಲ ಸಿಕ್ಕಿದೆ. ಕೃಷ್ಣ ಹಿಂದ್ಗಡೆ ಆಟ ಆಡಿಸ್ತಾ ಬರ್ತಿರ್ತಾರೆ. ಹಾಗಾಗಿ ನೀವು ಹೇಳಿದಂಥ ಅಭಿಪ್ರಾಯ ಸ್ವಲ್ಪ ಅದು ಏಮನೆಂದೇ ನೀವು ಬಗೆಬೇಡಿ, ಎಮ್ಮಲ್ಲಿ ದೈವತನ ವಿರಿತಿಲ್ಲ ಅಂತ ಕೃಷ್ಣನ ಕೈಲೇ ಕುಮಾರವ್ಯಾಸ ದುರ್ಯೋಧನ ಕೃಷ್ಣನ ಸೆಣಸಿದ ಕೈಬಲ್ಯವಿಲ್ಲ ಅಂತ ಕೇಳ್ತಾರೆ. ಆದ್ರೆ ಅಲ್ಲೇ ಆಯಾ ಪಾತ್ರಗಳಿಂದ ಪಾತ್ರಗಳಿಗೆ ಉಚಿತವಾದ ಮಾತುಗಳನ್ನೇನೋ ಹೇಳ್ತಾರೆ, ಅದ್ರ ಒಳಗಡೆ ಇರ್ತಕ್ಕಂಥದ್ದು ಕೃಷ್ಣನೇ ದೈವಾಣ. ನೀವು ಸಂಧಿಯನ್ನು ಮಾಡೋದಕ್ಕೆ ಬಂದಿದ್ದೀರಾ, ನಿಜವಾಗಿಯೂ ನೀನು ಮನಸ್ಸ ಸಂಧಿ ಮಾಡಬೇಕು ಅಂತಿದೆಯಾ ಅಂತ ಅವ್ರು ಕೇಳ್ತಾರೆ. ತಾತ ಹೆದರದಿರು ಅಂತ ಧೃತರಾಷ್ಟ್ರನಿಗೆ ವಿಶ್ವರೂಪ ದರ್ಶನದ ಕಾಲದಲ್ಲಿ, ನೀನು ಹೆದರ್ಕೋಬೇಡ, ಇವನು ಜೀವನದಿಂದ ಕೊಲ್ಲಿಸ್ತಾನೆ, ತಾನೇ ಕೊಲ್ಲುವನು ಅಂತಲೂ ಹೇಳ್ತಾನೆ. ಹಾಗಾಗಿ ಒಳ್ಳೆಯ ಕವಿ ಆಗಿರೋದ್ರಿಂದ ಅವನು ಸ್ವತಂತ್ರವಾದ ಪಾತ್ರಗಳನ್ನು ಸೃಷ್ಟಿದ್ದಾನೆ. ಆದರೆ ಅದರ ನಡುವೆಯೇ ತನ್ನ ಮೂಲಭೂತವಾದ ನಂಬಿಕೆಯನ್ನು ಕುದುರಿಸಿದ್ದಾನೆ. ಅದು ಸಣ್ಣ ಪಾತ್ರ ಇಂಬ್ಯಾಲೆನ್ಸ್ ಆಗಿದೆ. ಸೊ ಆ ಮಟ್ಟದಲ್ಲಿ ಅದು ಅಲ್ಲಿ ಇಂಬ್ಯಾಲೆನ್ಸ್ ಅಂತ ಅನ್ಸ್ಬಿಡ್ತದೆ ಅಂತಿಮವಾಗಿ. ಸಾಹೇಬರು ಹೇಳಿದ ಸಾಹೇಬರು ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು. ಈಗ ಭಕ್ತಿ ಪಾರಮ್ಯ ಅಂತಂದ್ರೆ ವೈದಿಕ ಕವಿಗಳ ಭಕ್ತಿ ಪಾರಮ್ಯ ಅಂತ ಶೀರ್ಷಿಕೆ ಹಿನ್ನೆಲೆಯಲ್ಲಿ ಅಂದಿನ ಪರಂಪರೆ ಅಂತಲೂ ಒಂದಿದೆ. ಅಂದಿನ ಸಂದರ್ಭ ರುದ್ರಭಟ್ಟದಲ್ಲಿ ಕಾಣಿಸುವ ಭಕ್ತಿಯ ಸ್ವರೂಪಕ್ಕೂ ಕುಮಾರವ್ಯಾಸ, ಲಕ್ಷ್ಮೀಶ, ತೊರೆ, ನರಹರಿ ಇವರುಗಳಲ್ಲಿ ಕಾಣುವ ಭಕ್ತಿಯ ಸ್ವರೂಪಕ್ಕೂ ವ್ಯತ್ಯಾಸ ಇದೆ. ನೀವೇ ಹೇಳಿದ್ರಿ, ಒಂದು ಕಡೆ ಹರಿದಾಸ ಪರಂಪರೆ ಇದೆ, ಅವಾಗಲೇ ಆ ಕಾಲದಲ್ಲೇ ಹರಿದಾಸ ಪರಂಪರೆ. ಇನ್ನೊಂದು ಕಡೆ ಸ್ವರವಚನಗಳು ನನ್ನ ದೃಷ್ಟಿಯಲ್ಲಿ ಆ ಕಾಲದಲ್ಲೇ ರಚಿತವಾದವು. ಮತ್ತೊಂದು ಕಡೆ ಈ ಕವಿಗಳು, ಮತ್ತೊಂದು ಕಡೆ ವೀರಶೈವರು, ಪುರಾಣಗಳು, ಇವುಗಳನ್ನೆಲ್ಲ ರಚನೆ ಮಾಡೋದರ ಹಿಂದೆ ಯಾವುದೋ ಒಂದು ಚಾರಿತ್ರಿಕ ಒತ್ತಡ ಇತ್ತು. ನಿನ್ನೆ ಅದನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ನಾಗಭೂಷಣ ಸ್ವಾಮಿಗಳು ನೋಡ್ತಾರೆ. ಆ ಚಾರಿತ್ರಿಕ ಒತ್ತಡ ಏನು ಅಂದರೆ ಮುಸಲ್ಮಾನರ ದಾಳಿಯಲ್ಲಿ ವೈದಿಕರು ತಮ್ಮ ಪರಂಪರೆಯನ್ನು ಕಾಪಾಡಿಕೊಳ್ಳೋದು, ವೀರಶೈವರು ತಮ್ಮ ಪರಂಪರೆಯನ್ನು ಕಾಪಾಡಿಕೊಳ್ಳೋದು ಸರಿಯೇ. ಆದರೆ ಈ ಮೂರನೇ ಒಂದು ದಾಳಿಯ ಸನ್ನಿವೇಶದಲ್ಲಿ ಇವರಿಬ್ಬರು ಒಂದಾಗೋದಿದೆಯಲ್ಲ, ಅದು ಮುಖ್ಯ. ಈಗಲೂ ನಡೀತಾ ಇದೆ. ಕಾಶ್ಮೀರದ ಬಗ್ಗೆ ಪಾಕಿಸ್ತಾನದವರು ಆಕ್ರಮಣ ಮಾಡಿದಾಗ ನಾವೆಲ್ಲ ರಾಜಕೀಯ ವ್ಯತ್ಯಾಸಗಳನ್ನು ಮರೆತು ದೇಶಭಕ್ತಿಯನ್ನು ತೋರಿ, ಇವರು ಭಕ್ತಿ ತೋರಿಸಿದ್ದು ನಿಜವಾದ ಭಕ್ತಿಯಿಂದಲ್ಲ, ಅಲ್ಲಿದ್ದಲ್ಲ ಒಬ್ಬ ಶತ್ರು ಅವನನ್ನು ಎದುರಿಸ ಹೋಗ್ತೇವೆ ಅಂತಹದನ್ನು ಸ್ವಲ್ಪ ವಿವೇಚನೆ ಮಾಡಿದ್ರೆ ನಮ್ಮ ಈ ಒಟ್ಟು ಧಾರ ಇದೆಯಲ್ಲ, ಈ ಆಲೋಚನಾ ಧಾರೆಗೆ ನೀವು ಬರೆಯುವಾಗಲಾದರೂ ಅದನ್ನು ಸೇರಿಸಿ ಇಂತಹದನ್ನ. ಹೌದು ಸರ್. ಸೊ ತಾವು ಹೇಳಿದಂಥ ಸಂಗತಿ ಮೊದಲು ನನ್ನ ಗಮನದಲ್ಲಿತ್ತು. ಏನೋ ಮುಸಲ್ಮಾನರ ಪ್ರವೇಶದ ನಂತರದಲ್ಲಿ ಈ ಹರಿಹರ ಇವರು ಒಟ್ಟುಗೂಡಿದ್ರು ಅಂತೆಲ್ಲ ಅನಿಸು. ಆಮೇಲೆ ರುದ್ರಭಟ್ಟನಲ್ಲಿ ಅದು ಕಾಣಿಸ್ಕೊಂಡ್ಬಿಡ್ತದಲ್ಲ 12ನೇ ಶತಮಾನ ಕಡೆಬಾಗ. ಹಾಗೇನು ಮುಸಲ್ಮಾನರು ಭಾಳ ತೀವ್ರವಾಗಿ ಪ್ರವೇಶ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ತಾವು ಹೇಳಿದಂಥ ವಿಚಾರ ನನ್ನ ಮನಸ್ಸಲ್ಲಿತ್ತು. ಆಮೇಲೆ ಅದನ್ನ ಹಿಂದಕ್ಕೆ ತಗೊಂಡ್ಬಿಟ್ಟೆ ನಾನು. ಅದೊಂದು. ಆಮೇಲೆ ಈ ಅವರು ಸಾಯೋ ಸಂದರ್ಭ ಬರೋವರೆಗೂ ಕೌರವರಲ್ಲಿ ಕೃಷ್ಣನ ಬಗೆಗೆ ತೀವ್ರವಾದ ಭಕ್ತಿ ತೋರಿಸೋದಿಲ್ಲ. ಇವನು ಒಳ್ಳೆಯ ಕವಿನೇ, ಪಾತ್ರ ಪ್ರಶ್ನೆ ಭಾಳ ಚೆನ್ನಾಗಿ ಮಾಡ್ತಾ ಬರ್ತಾನೆ. ಅಂತಿಮವಾಗಿ ನಾರಾಯಣರು ಕೂಡ ನನ್ನ ಮಾತಿಗೆ ಸಹಮತ ತೋರಿಸಿದ ಹಾಗೆ ಅವನು ಕೃಷ್ಣನ ಕೆಣಿಕಿದಲ್ಲದೆ ನನಗೆ ಕೈವಲ್ಯ ಇಲ್ಲ ಅಂತ ಅಂದ್ಬಿಟ್ರೆ, ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಯಾಕೆ ಮಾಡ್ಬೇಕಾಯ್ತಪ್ಪ ನೀನು ಅಂತ ಅನ್ಸ್ಬಿಡ್ತು. ಆ ನೆಲೆಯಲ್ಲಿ ಅದು ಮಿತಿ ಆಗ್ತದೆ ಅಂತ ಅಷ್ಟೇ. ಆದರೆ ವಚನ ಬರೆದಲ್ಲಿ ಆಗಿಲ್ಲ. ಕಡೆವರೆಗೂ ದುರ್ಯೋಧನ ಆಗಿ ಹೊಡಿತಾನೆ, ಕರ್ಣ ಆಗಿ ಹೊಡಿತಾನೆ, ಕೃಷ್ಣನಾಗಿ ಹೊಡಿತಾನೆ. ಅದು. ಸೊ ಹಾಗಾಗಿ ಪಾತ್ರ ಪ್ರಶ್ನೆಗೆ ಅಲ್ಲಿ ಹೆಚ್ಚು ನ್ಯಾಯ ಸಂದಿದೆ, ಕುಮಾರವ್ಯಾಸನಲ್ಲಿ ಕಡಿಮೆ ನ್ಯಾಯ ಸಂದಿದೆ ಅಂತ ಅನ್ನಿಸ್ತದೆ. ಹಾಂ ಸರ್. ಕುಮಾರವ್ಯಾಸನ ನಾಯಕ ಕೃಷ್ಣ ಅವರು ಸ್ಪಷ್ಟವಾಗಿ ತಿಳಿಯಾಗಿ ಹೇಳಿದ್ರೆ ಕೃಷ್ಣ ಕಥೆಯನ್ನು ಅಂದರೆ ನಿಮ್ಮ ಮಾತುಗಳಿಗೆ ಪೂರಕವಾಗಿ ಸೇರಿಸ್ತಾ ಇರ್ತಕ್ಕಂಥ
ಇಲ್ಲಿ ಇಂಬ್ಯಾಲೆನ್ಸು ಇತ್ಯಾದಿಗಳು ಬರುತ್ತೆ. ಅದಕ್ಕೆ ಬಹುಶಃ ಕಾರಣ ನೀವು ಒಂದು ಥೀಸಿಸ್ ಆರಂಭದಲ್ಲಿ ಅಂದರೆ ಅವನು ಡಬಲ್ ಆಕ್ಟಿಂಗ್ ಡ್ಯೂಯಲ್ ರೋಲ್ ಇದೆಯಲ್ಲ, ಮನುಷ್ಯನಾಗಿ ಒಂದು ಕಡೆ ದೈವ ಪಾತ್ರವಾಗಿ ಒಂದು ಕಡೆ. ಸೊ ಇದು ಕೆಲವು ಸಂದರ್ಭದಲ್ಲಿ ಬಹುಶಃ ಕೆಲವು ಗೊಂದಲಗಳನ್ನು ಉಂಟು ಮಾಡಿದೆ. ಹಳಚುವು ಹಾಹೆಗಳು ಪಾತ್ರವ ನುಡಿದರೆ ಕೊಲಿಸುವನು ಅನ್ಯರಿಂದಲೇ ಕೊಲಿಸುವನಂತೇಳಿ ಉಪಯೋಗದಲ್ಲಿ ಸ್ಪಷ್ಟವಾಗಿ ಕೃಷ್ಣ ಪಾರಮ್ಯದ ಬಗ್ಗೆ ಒಂದು ಮಾತನ್ನ ಕುಮಾರವ್ಯಾಸ ಹೇಳಿರ್ತಕ್ಕಂಥದ್ದು. ಅದರ ಮುಂದುವರಿಕೆಯಾಗಿಯೇ ಹಸ್ತಿನಾವತಿಗೆ ಪಾಂಡವರ ಪರವಾಗಿ ಬಂದಂತಹ ಕೃಷ್ಣ ತನಗೆ ಗೌರವವನ್ನು ತೋರದೇ ಇರ್ತಕ್ಕಂತಹ ದುರ್ಯೋಧನನನ್ನ ಕಾಲಲ್ಲಿ ಒತ್ತಿ ಮುಷ್ಟದಿಂದ ಒತ್ತಿ ಕಾಲಿನ ಮೇಲೆ ಬೀಳಿಸ್ಕೊಳ್ತಕ್ಕಂಥ. ಅಂದ್ರೆ ಅಲ್ಲಿ ಪಾತ್ರಗಳಿಗೆ ಸ್ವಾತಂತ್ರ್ಯವೇ ಇಲ್ಲ. ಕುಶಲವೇ ಗುರುರಾಯ ಮುಸುಳ ದುಗುಡವಿದೆ, ನಾವು ಬಂದೇ ಹರಸುವೆವು, ಹೀಗೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ನಿಜವಾಗಿಯೂ ದುರ್ಯೋಧನನಿಗೆ ಕೃಷ್ಣನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಅನಿಸಿರೋಲ್ಲ. ಅವನು ಹೇಳದೇ ಇದ್ದಾಗ ಸೆಣಸು ಸೇರದ ದೇವ ನಿಧಿರಲಿ ಮಣಿಯಾದ ಕಡೆ ಕಾಣುತ್ತವೆ, ದಾರುಣಿಯ ತುದಿಯಿಂದ ಒತ್ತಿದನು ನಸುನಂತ, ಮಣಿ ಖಚಿತ ಕಾಂಚನ ಪೀಠದ ಗೊಣಸು ಮುರಿದುದು, ನಭದಲ್ಲಿ ದೇವತೆಗಳು ಆ ಎನೆ ಕೆಡೆದುಡಿದನು ಹರಿಯ ಚರಣದಿಂದ. ಅಲ್ಲಿ ಕುಮಾರವ್ಯಾಸನ ಮುಖ್ಯ ಉದ್ದೇಶ ಬೇರೆ ಪಾತ್ರಗಳ ಸ್ವಾತಂತ್ರ್ಯಕ್ಕಿಂತ ಕೃಷ್ಣನ ಪಾರಮ್ಯ ಅನ್ನೋದು ಖಚಿತವಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ನವದಲ್ಲಿ ದೇವತೆಗಳನ್ನ ಬೇರೆ ಸೇರಿಸ್ಬಿಟ್ಟಿದ್ದಾನೆ, ಬಾಯಿ ಉಟ್ಕೊಂಡು ಅವರು ಈ ದೃಶ್ಯ ಕಾಯ್ತಾನೆ. ಅದರಿಂದ ಈ ರೀತಿಯ ಕೆಲವು ಅಫ್ಕೋರ್ಸ್ ಭಕ್ತ ಮಹಾಶಯರಿಗೆ ಇದು ತುಂಬಾ ಸಂತೋಷವನ್ನ ನೀಡಬಹುದಾದಂತಹ ಸಂಗತಿ. ಆದರೆ ಇದೇ ಸಂದರ್ಭದ ಪಂಪನ ನಿರ್ವಹಣೆ ಇದೆಯಲ್ಲ, ಅದರ ಜೊತೆಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಪಂಪನ ಒಂದು ಕೌಶಲ ದೊಡ್ಡದು. ಅದನ್ನು ನಾನು ಇಲ್ಲಿ ಕುಮಾರವ್ಯಾಸನ ಹೇಳಿದ್ದಿಲ್ಲ, ಬೇರೆ ಬೇರೆ ಪ್ರಸಂಗಗಳಲ್ಲಿ ಇಬ್ರು ಮಿಂಚ್ತಾ ಹೋಗ್ತಾರೆ. ಒಂದು ರೀತಿ ಕಾಂಪಿಟಿಷನ್ ರೀತಿಯೊಳಗೆ ಆ ಒಟ್ಟು ಪ್ರಸಂಗಗಳನ್ನ ಪಂಪ ಮತ್ತು ಕುಮಾರವ್ಯಾಸದ ಚಿತ್ರಣದಲ್ಲಿ ನೋಡಬಹುದು. ಬಹುಶಃ ಕುಮಾರವ್ಯಾಸನೇ ತನ್ನ ಸ್ವಾತಂತ್ರ್ಯಕ್ಕೆ ಹಾಕಿಕೊಂಡಿರ್ತಕ್ಕಂಥ ಮಿತಿ ಕೃಷ್ಣ ಕಥೆ ಅಂತ ಹೇಳಿ ಕರೆದ್ಬಿಟ್ಟು ಅಂತ ಅನ್ಕೋಬಹುದು. ಸರಿ ಸರ್, ಸರಿ ಇದೆ ಸರ್. ಈ ಥರದ ಅನೇಕ ಪ್ರಸಂಗಗಳಿದ್ದಾವೆ. ನಾನು ಬಿಟ್ಟಂಥ ಒಂದು ಪ್ರಸಂಗನ ತಾವು ಹೇಳಿದೆ. ಧನ್ಯವಾದಗಳು ಸರ್. ಬೆಳಗ್ಗಿನಿಂದ ವಿಷಯವನ್ನು ವಿಸ್ತಾರ ಮಾಡಿ ವಿಸ್ತರಿಸಿ ಹೇಳಿದಂತಹ ನಮ್ಮ ಡಾಕ್ಟರ್